ಸಮಸ್ತ ಸ್ಪರ್ಧಾ ಬಳಗಕ್ಕೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ. ಹಿಂದಿನ ಅವಧಿಯಲ್ಲಿ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು RRB ಹಾಗೂ ಅಗ್ನಿವೀರಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಮುಂದುವರೆದ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೈನ್ಸ್ RRB ಹಾಗೂ ಅಗ್ನಿವೀರಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು. ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ, pH ಆಫ್ ಅಸಿಡಿಕ್ ಸೊಲ್ಯೂಷನ್ ಈಸ್. pH ಸೊಲ್ಯೂಷನ್ ಅಂದ್ರೆ ದ್ರಾವಣ. ಸೊಲ್ಯೂಷನ್ ಅಂದ್ರೆ ಏನೈತಿ? ದ್ರಾವಣ. ದ್ರಾವಣ ಯಾವ ರೀತಿ ಐತಿ ಅಂದ್ರ ಅಸಿಡ್ ಐತಿ. ದ್ರಾವಣ ಹೆಂಗೈತ್ರಿ? ಅಸಿಡ್ ಐತಿ. ಈ ಅಸಿಡ್ ದ್ರಾವಣದ pH ಎಷ್ಟಿರ್ತದ ಅಂತ ಕೇಳ್ಯಾರ. ಫಸ್ಟ್ ಆಫ್ ಆಲ್ pH ಅಂದ್ರೆ ಏನಂತ ಗೊತ್ತಿರ್ಬೇಕು. pH ಅಂದ್ರೆ ಏನಂತ ಗೊತ್ತಿರ್ಬೇಕು. pH ಈಸ್ ಈಕ್ವಲ್ ಟು ನೆಗೆಟಿವ್ ಲೊಗ್ಯಾರಿದಮ್ ಆಫ್ H ಪ್ಲಸ್ ಅಯಾನ್ ಅಂತ ಕೇಳ್ತಾರೆ. ಅಂದ್ರ ಒಂದು ದ್ರಾವಣದಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಅಯಾನಿನ ಕಾನ್ಸಂಟ್ರೇಷನ್, ಹೈಡ್ರೋಜನ್ ಅಯಾನಿನ ಪರಮಾಣುವಿನ ಆಧಾರದ ಮೇಲೆ ಅದು ಆಮ್ಲೀಯ ಐತೋ ಏನು ಪ್ರತ್ಯಾಮ್ಲೀಯ ಐತೋ, ಅದು ಆಮ್ಲೀಯವಾಗೈತೆ ಏನು ಪ್ರತ್ಯಾಮ್ಲೀಯವಾಗೈತೆ ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥ pH ಅಂತಾರೆ. pH ಮೇಲೆನೆ ಇಫ್ pH ಈಸ್ ಲೆಸ್ ದ್ಯಾನ್ 7, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆಮ್ಲೀಯ ಐತಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಇದಕ್ಕೆ ಬಂದ್ಬಿಟ್ಟೆ. ಒಂದು pH ಲೆಸ್ ದ್ಯಾನ್ 7 ಅಂತ ಇತ್ತಂದ್ರ, pH ಲೆಸ್ ದ್ಯಾನ್ 7 ಇತ್ತಂದ್ರ ಆ ದ್ರಾವಣಕ್ಕೆ, ಆ ಸೊಲ್ಯೂಷನ್ಗೆ ಏನಂತಾರ? ಆಮ್ಲೀಯ ಅಸಿಡಿಕ್ ಸೊಲ್ಯೂಷನ್ ಅಂತಾರ. pH ಈಸ್ ಮೋರ್ ದ್ಯಾನ್ 7, pH ಈಸ್ ಮೋರ್ ದ್ಯಾನ್ 7, 7ಕ್ಕಿಂತ ಹೆಚ್ಚಿತ್ತಪ್ಪ ಒಂದು ದ್ರಾವಣದ pH 7ಕ್ಕಿಂತ ಹೆಚ್ಚಿತ್ತು, ಇಟ್ ಈಸ್ ಮೋರ್ ದ್ಯಾನ್ 7 ಅಂತ ಇತ್ತಂದ್ರ ಅದಕ್ಕೆ ಏನಂತಾರ? ಪ್ರತ್ಯಾಮ್ಲೀಯ ಅಂತಾರ, ಬೇಸ್ ಅಂತಾರ. ಆಮ್ಲೀಯ ದ್ರಾವಣಗಳು ಬಾಯಾಗ ರುಚಿ ಹೆಂಗಿರ್ತಾವ? ಹುಳಿಯಾಗಿರ್ತಾವ. ಆಮ್ಲೀಯ ದ್ರಾವಣಗಳು ಅಸಿಡಿಕ್ ಇನ್ ನೇಚರ್ ಅಂತಾರ. ಆಮ್ಲೀಯ ದ್ರಾವಣಗಳು ಹೆಂಗಿರ್ತಾವ? ಹುಳಿಯಾಗಿರ್ತಾವ. ಪ್ರತ್ಯಾಮ್ಲೀಯ ದ್ರಾವಣ, ಪ್ರತ್ಯಾಮ್ಲೀಯ ಸೊಲ್ಯೂಷನ್ ಹೆಂಗಿರ್ತಾವ? ಕಹಿಯಾಗಿರ್ತಾವ, ಬಿಟರ್ ಟೇಸ್ಟ್ ಅಂತಾರ. ಇವಕ್ಕ ಏನಂತಾರ? ಅಸಿಡಿಕ್ ಟೇಸ್ಟ್ ಅಂತಾರ. ಇವಕ್ಕ ಬಿಟರ್ ಟೇಸ್ಟ್ ಅಂತಾರ, ಹುಳಿ ದ್ರಾವಣ. ಸೊ ಹಾಗಾದ್ರ pH ಅಂದ್ರೇನ? pH ಅಂದ್ರೇನ? ನೆಗೆಟಿವ್ ಲೊಗ್ಯಾರಿದಮ್ ಆಫ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಆಧಾರದ ಮೇಲೆ ಅಸಿಡಿಕ್ ಐತೋ, ಬೇಸಿಕ್ ಐತೋ, ಏನು ನ್ಯೂಟ್ರಲ್ ಐತೋ ಅಂತ ಕೇಳ್ತಾರ. ನ್ಯೂಟ್ರಲ್ ಈಸ್ ನಥಿಂಗ್ ಬಟ್ pH ಈಸ್ ಈಕ್ವಲ್ ಟು 7. pH ಈಸ್ ಈಕ್ವಲ್ ಟು 7 ಇತ್ತಂದ್ರೆ ತಟಸ್ಥ ದ್ರಾವಣ ಅಂತಾರ. ನ್ಯೂಟ್ರಲ್ ಅಂದ್ರೆ ತಟಸ್ಥ ದ್ರಾವಣ. ಅಸಿಡ್ಡು ಅಲ್ಲ, ಬೇಸು ಅಲ್ಲ. ಅಸಿಡ್ಡು ಅಲ್ಲ, ಬೇಸು ಅಲ್ಲ. ಇಲ್ಲಿ pH ಈಕ್ವಲ್ ಟು 7 ಮೇಲೆ ಯಾವಾಗಲೂ ಕೇಳ್ತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂದ್ರ, ಮಳೆ ನೀರು. ಮಳೆ ನೀರು ಅಸಿಡ್ ಐತೋ, ಬೇಸ್ ಐತೋ? ಮಳೆ ನೀರು ಯಾವಾಗಲೂ ತಟಸ್ಥ ಇರ್ತದೆ. ಯಾಕಂದ್ರೆ ಭೂಮಿಗೆ ಬಂದು ತಲುಪಿರಂಗಿಲ್ಲ, ಅದ್ರ ಜೊತೆ ಲವಣಗಳ ಮಿಶ್ರಣ ಆಗಿರಂಗಿಲ್ಲ. ಭೂಮಿಗೆ ಬಂದು ಏನಾಗಿರಂಗಿಲ್ಲ, ತಲುಪಿರೋದಿಲ್ಲ, ಅದ್ರ ಜೊತೆಗೆ ಲವಣಗಳ ಮಿಶ್ರಣ ಆಗಿರೋದಿಲ್ಲ. ಸೊ pH ಆಫ್ ರೇನ್ ವಾಟರ್ ಅಂತ ಕೇಳಿದ್ರೆ ಯಾವಾಗಲೂ 7. pH ಆಫ್ ರೇನ್ ವಾಟರ್ ಅಂತ ಕೇಳಿದ್ರೆ 7. ಇಟ್ ಮೀನ್ಸ್ ತಟಸ್ಥ ದ್ರಾವಣ. ಇದು ಏನು? ತಟಸ್ಥ ದ್ರಾವಣ. ಇಲ್ಲಿ pH ಮೇಲೆ ಮತ್ತೆ ಕ್ವಶನ್ ಏನ್ ಕೇಳ್ತಾರಂದ್ರ, ನೋಡ್ರಿ ಹಾಲಿನ pH ಎಷ್ಟೈತೆ ಅಂತ ಕೇಳ್ತಾರ. ಹಾಲಿನ pH ಎಷ್ಟೈತೆ ಅಂತ ಕೇಳ್ತಾರ. ನೀವು ಕಮೆಂಟ್ ಮಾಡ್ಬೇಕು, ಹಾಲು pH ಎಷ್ಟೈತೆ ಅಂತ ಗೊತ್ತಾಯ್ತಂದ್ರ ಹಾಲು ಅಸಿಡ್ ನೇಚರ್ನಾಗ ಐತೋ ಏನ್ ಬೇಸ್ದಾಗ ಐತೋ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಲಡ್ ರಕ್ತದ pH ಎಷ್ಟೈತೆ ಅಂತ ಕೇಳ್ತಾರ. ರಕ್ತದ pH ದ ಆಧಾರದ ಮೇಲೆ ರಕ್ತ ಅಸಿಡಿಕ್ ಐತೋ ಏನ್ ಬೇಸಿಕ್ ಐತೋ. ಆಮೇಲೆ ಮೂತ್ರದ pH ಕೇಳ್ತಾರ, ಮೂತ್ರದ pH ಎಷ್ಟೈತಿ. ಸೊ ಈ ಏನ್ pH ಗಳ ಮೇಲೆ ಕ್ವಶನ್ಸ್ ಅನ್ನ ಹೇಳಿದಿನಿಲ್ಲ, ಇವುಗಳ ಬಗ್ಗೆ ಕಮೆಂಟ್ ಮಾಡ್ರಿ ಗೊತ್ತಿದ್ರೆ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲಿವರೆಗೆ ಕೇಳಿದಂಥದ್ದು. pH ಮೇಲೆ ಏನಾದ್ರು ಕೇಳಿದ್ರೆ, ಒಂದು pH ಅಂದ್ರೆ ಏನಂತ ಕೇಳ್ತಾರ? ನೆಗೆಟಿವ್ ಅಯಾನ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಹೈಡ್ರೋಜನ್ ಅಯಾನ್, ನೆಗೆಟಿವ್ ಲೊಗ್ಯಾರಿದಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತಾರ pH ಅಂತ ಕೇಳ್ತಾರ. ಸೊ pH ಆಫ್ ರೇನ್ ವಾಟರ್ ಕೇಳಿದಾರ. pH ಆಫ್ ಅಸಿಡ್ ರೇನ್ ಅಂತ ಕೇಳ್ಯಾರ. ಆಮ್ಲ ಮಳೆ, ಆಮ್ಲ ಮಳೆ, ಆಮ್ಲ ಅನ್ನುವಂಥ ಶಬ್ದದಾಗ ಐತದ ಅಸಿಡ್ ಐತ ಅಂದಂಗ. ಆಮ್ಲ ಮಳೆಯ pH ಎಷ್ಟೈತೆ ಅಂತ ಕೇಳ. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 5.6. 5.6 ಐತೆ ಆಮ್ಲ ಮಳೆಯ pH. ಇಲ್ಲಿ ನಿಮಗೆ ಮೂತ್ರದ pH ಹೇಳಿದೆ, ಮೂತ್ರದ pH ಆಫ್ ಯುರಿನ್, ದೆನ್ ರಕ್ತದ pH ಆಫ್ ಬ್ಲಡ್, ಆಮೇಲೆ pH ಆಫ್ ಮಿಲ್ಕ್, ಹಾಲಿನ pH ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ್ದಿದೆ ಅಂತ. ಸೊ pH. ದೆನ್ ನೆಕ್ಸ್ಟ್ ಕ್ವಶನ್, ಕ್ಲಿಯರ್. ಮೆಟಲ್ಗಳ ಮೇಲೆ ಕ್ವಶನ್ ಐತಿ. ಮೆಟಲ್ ಅಂದ್ರೆ ಏನ? ಲೋಹಗಳ ಮೇಲೆ ಇರ್ತಕ್ಕಂಥ ಕ್ವಶನ್. ಲೋಹಗಳು ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದ ಲೋಹ,
ಕೊಠಡಿಯ ತಾಪಮಾನ ಅಂತ ರೂಮ್ ಟೆಂಪರೇಚರ್ ಅಲ್ಲಿ ಏನಾಗಿರ್ತದಂದ್ರ ದ್ರವರೂಪದಾಗಿರ್ತದಂತ ಲೋಹಗಳು. ಲೋಹಗಳ ಗುಣಲಕ್ಷಣ ಏನಂದ್ರ ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ಘನ ಸ್ಥಿತಿ ಒಳಗದಾವ, ಸಾಲಿಡ್ ಸ್ಟೇಟ್ ಒಳಗದಾವ. ಆದ್ರ ಒಂದೇ ಒಂದು ಲೋಹ ಏನೈತಂತ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಾಗ ಐತಂತ. ದಟ್ ಈಸ್ ಕಾಲ್ಡ್ ಆಸ್ ಪಾದರಸ, ಮರ್ಕ್ಯೂರಿ ಅಂತಾರ ಪಾದರಸ. ಅದಕ್ಕೆ ಮರ್ಕ್ಯೂರಿಯನ್ನ ಪಾದರಸವನ್ನ ಥರ್ಮಾಮೀಟರ್ಗಳಲ್ಲಿ ಯೂಸ್ ಮಾಡ್ತಾರೆ. ಥರ್ಮಾಮೀಟರ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಲೋಹ ಯಾವ್ದು ಅಂತ ಕೇಳ್ತಾರ ಮರ್ಕ್ಯೂರಿ ಅಂತ ಉತ್ತರ. ಮರ್ಕ್ಯೂರಿಯನ್ನ ಯಾಕೆ ಯೂಸ್ ಮಾಡ್ತಾರ ಅಂತ ಹೇಳಿ ಅದಕ್ಕೆ ಪ್ರಾಪರ್ಟಿಗಳದಾವ. ಮರ್ಕ್ಯೂರಿಗೆ ಅದರದೇ ಆದಂತ ವಿಶೇಷ ಪ್ರಾಪರ್ಟಿಗಳದಾವ. ಈ ಮರ್ಕ್ಯೂರಿ ಜೊತೆಗೆ ಕೊಠಡಿಯ ತಾಪಮಾನ ಅನ್ನುವಂತ ಶಬ್ದ ಯೂಸ್ ಮಾಡಿರ್ಲಿ. ರೂಮ್ ಟೆಂಪರೇಚರ್ ಅಂತಾರೆ, ಇಂಗ್ಲಿಷ್ ಅಂತಾರ ರೂಮ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರ್ ಅಂದ್ರೆ ಕೊಠಡಿಯ ತಾಪಮಾನ. ಯಾವುದೇ ಒಂದು ದ್ರಾವಣದ ತಾಪಮಾನವನ್ನ ಹೇಳ್ಬೇಕಂದ್ರ, ಸೊಲ್ಯೂಷನ್ ಅದ ತಾಪಮಾನವನ್ನ ಮಾತಾಡ್ಬೇಕಂದ್ರ, ಟೆಂಪರೇಚರ್ ಅನ್ನ ಮಾತಾಡ್ಬೇಕಾದ್ರೆ ಏನ್ ಮಾಡ್ತಾರ ಕೊಠಡಿಯ ತಾಪಮಾನವನ್ನಂತ ವರ್ಡ್ ಯೂಸ್ ಮಾಡ್ತಾರ. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 25 to 27 ಡಿಗ್ರಿ ಸೆಲ್ಸಿಯಸ್. 25 to 27 ಡಿಗ್ರಿ ಸೆಲ್ಸಿಯಸ್. 25ರಿಂದ 27 ಡಿಗ್ರಿ ಸೆಲ್ಸಿಯಸ್ ಒಳಗ ಮರ್ಕ್ಯೂರಿ ಪಾದರಸ ಏನಿರ್ತದಂತ ಯಾವಾಗಲೂ ದ್ರವ ರೂಪದಾಗಿರ್ತದಂತ. ಪಾದರಸ ಯಾವಾಗಲೂ ಏನಿರ್ತದ ದ್ರವ ರೂಪದಲ್ಲಿ ಇರ್ತಕ್ಕಂಥ ಲೋಹ. ಇದು ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು ಏನಿದು ಲೋಹ. ಸೊ ನೋಡ್ರಿ, ಮರ್ಕ್ಯೂರಿ ಈಸ್ ಇನ್ ದಿ ಫಾರ್ಮ್ ಆಫ್ ಲಿಕ್ವಿಡ್ ಸ್ಟೇಟ್. ಬೇರೆ ಬೇರೆ ಲೋಹಗಳ ಗುಣಲಕ್ಷಣಗಳು ಬೇರೆ ಅದಾವ. ಇಲ್ಲಿ ಲೋಹಗಳ ಗುಣಲಕ್ಷಣ, ಲೋಹಗಳು ಅಲೋಹಗಳು ಚಾಪ್ಟರ್ ಕೆಮಿಸ್ಟ್ರಿ ಒಳಗ, ಅಲ್ಲಿ ರಾಸಾಯನಿಕ ಶಾಸ್ತ್ರ ಒಳಗದಲ್ಲಿ ಲೋಹಗಳು ಅಲೋಹಗಳು ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ನೋಡ್ರಿ, ಲೋಹಗಳ ಗುಣಲಕ್ಷಣಗಳು ಭೌತಿಕ ಗುಣಲಕ್ಷಣಗಳು ಬೇರೆ ಅದಾವ, ರಾಸಾಯನಿಕ ಗುಣಲಕ್ಷಣಗಳು ಬೇರೆ ಅದಾವ. ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್. ನೋಡ್ರಿ, ಸೋಡಿಯಂದು ಒಂದು ಗುಣಲಕ್ಷಣ ಬೇರೆ ಐತಿ. ಇಲ್ಲಿ ಆಪ್ಷನ್ ಐತೆ ಸೋಡಿಯಂ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ದಾಗ ಕೇಳ್ಬೋದು. ಸೋಡಿಯಂ ಅನ್ನೋದು ಗುಣಲಕ್ಷಣ ಐತೆ, ಅದು ಕೂಡ ಲೋಹ, ಅದರದೇ ಆದಂತ ಒಂದು ಗುಣಲಕ್ಷಣ ಐತೆ. ಎಲ್ಲಾ ಲೋಹಗಳು ಹೆಂಗದಾವು, ಲೋಹಗಳು ನೋಡಾಕ ಕಠಿಣವಾಗ್ಯಾವ, ಬಿರುಸಾಗ್ಯಾವ. ತಿಕ್ಕಿದ ಕೂಡಲೇ ಏನಕತಿ ಘರ್ಷಣೆ ಅಂತ ಸಪ್ಪಳು ಬರ್ತಿರ್ತೈತೆ. ಎಲ್ಲಾ ಲೋಹಗಳು ಹಿಂಗ ಒಂದಕ್ಕೊಂದು ತಿಕ್ಕುದಂದ್ರೆ ರಬ್ ಮಾಡಿದ ಕೂಡಲೇ ಏನಕತಿ ಘರ್ಷಣೆ ಸಪ್ಪಳು ಬರ್ತೈತೆ. ಕಬ್ಬಿಣ ನೋಡಿರ್ಬೋದು ನೀವು, ಹೌದಾ? ಕಬ್ಬಿಣ ಕೂಡ ಲೋಹ, ಅದು ಕೂಡ ಘರ್ಷಣೆ ಮಾಡ್ರ ಸೌಂಡ್ ಆಕತೆ, ಹೌದಾ ಇಲ್ಲ? ಅದಕ್ಕಿಂತ ಮುಂಚೆ ಕಬ್ಬಿಣ ಹೆಂಗೈತೆ, ಕಠಿಣವಾಗಿ ಐತಿ ಇಲ್ಲ? ಸೊ ಹಾಗಾದ್ರೆ ಎಲ್ಲಾ ಲೋಹಗಳ ಲಕ್ಷಣ ಏನೈತಿ, ಕಠಿಣವಾಗೈತಿ. ನೋಡ್ರಿ, ಇದು ಸೋಡಿಯಂ ಲಕ್ಷಣ ಲೋಹಗಳಿಗೆ ಕಂಪೇರ್ ಮಾಡಿದ್ರ ಒಂದು ಗುಣಲಕ್ಷಣ ಬೇರೆನೇ ಐತಿ. ಸೋಡಿಯಂ ಹೆಂಗೈತಪ್ಪ ಅಂದ್ರ ತುಂಬಾ ಮೆದುವಾದ ಲೋಹ. ಹೆಂಗಂದ್ರ ಸ್ಪಂಜ್ ಇರ್ತದಲ್ರಿ, ನೋಡ್ಯಾರಲ್ರ ಸ್ಪಂಜ್, ಈ ಬೇಕರಿಗಳೊಳಗೆ ಕೇಕ್ ಇರ್ತಲ್ಲ ಆ ಟೈಪ್ ಹೆಂಗೈತಿ, ಬಹಳ ಮೆತ್ತಗೈತ್ರಿ. ಚಾಕುವಿನಿಂದ ಕೂಡ ಕಟ್ ಮಾಡ್ಬೋದು ಅಂತಂದು. ಕೇಕ್ ಕಟ್ ಮಾಡ್ತಾರಲ್ಲ ಬರ್ತಡೇ ಒಳಗ, ಹಂಗ ಚಾಕುವಿನಿಂದ ಕೂಡ ಏನ್ ಮಾಡ್ಬೋದು, ಕತ್ತರಿಸಬಹುದಾದಂತ ಲೋಹ. ದಟ್ ಈಸ್ ಸೋಡಿಯಂ. ನೋಡ್ರಿ, ಇತರದ್ದು ಗುಣಲಕ್ಷಣ ಒಂದ್ ಬೇರೆ ಐತಿ. ದೆನ್ ಮರ್ಕ್ಯೂರಿ ಏನು ದ್ರವರೂಪದ ಲೋಹ. ಮರ್ಕ್ಯೂರಿ ಏನು ದ್ರವರೂಪದ ಲೋಹ. ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ನೋಡ್ರಿ, ಅತ್ಯಂತ ಹೊಳಪುಳ್ಳ ಲೋಹ, ಹೊಳಿತಿರ್ತದೆ ಅಲ್ಯೂಮಿನಿಯಂ ಬಾಳ. ಅಲ್ಯೂಮಿನಿಯಂ ಏನೈತಿ, ಅತ್ಯಂತ ಹೊಳಪುಳ್ಳ ಲೋಹ. ನೆಕ್ಸ್ಟ್, ಅರ್ತ್ ಕ್ರಸ್ಟ್ ದಾಗ, ಭೂ ಕವಚದಲ್ಲಿ ಹೇರಳವಾಗಿ ಸಿಗ್ತಕ್ಕಂಥ ಲೋಹ. ಅರ್ತ್ ಕ್ರಸ್ಟ್ ನಲ್ಲಿ ಹೇರಳವಾಗಿ ಸಿಗ್ತಕ್ಕಂಥ ಲೋಹ. ಒಂದ್ ವೇಳೆ 3 ಲೇಯರ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರ, 3 ಸ್ತರಗಳನ್ನ ಕನ್ಸಿಡರ್ ಮಾಡಿದ್ರ, ಭೂಮಿ ಕೆಳಗೆ 3 ಲೇಯರ್ಸ್ ಅದಾವ, ಕ್ರಸ್ಟ್, ಮ್ಯಾಂಟಲ್, ಕೋರ್. ಕ್ರಸ್ಟ್, ಮ್ಯಾಂಟಲ್, ಕೋರ್, ಈ ರೀತಿ ಭೂಮಿಯನ್ನ ಆಂತರಿಕವಾಗಿ 3 ಭಾಗಗಳಾಗಿ ವಿಭಾಗ ಮಾಡ್ಯಾರ. ಸೊ 3 ಲೇಯರ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರ ಅತ್ಯಂತ ಹೇರಳವಾಗಿ ಸಿಗ್ತಕ್ಕಂಥ ಲೋಹ ಕಬ್ಬಿಣ ಅನ್ಬೇಕು. 3 ಲೋಹಗಳನ್ನ ಕನ್ಸಿಡರ್ ಮಾಡಿದಾಗ ಅತ್ಯಂತ ಹೇರಳವಾಗಿ ಸಿಗ್ತಕ್ಕಂಥ ಲೋಹ ಕಬ್ಬಿಣ. ಓನ್ಲಿ ಅರ್ತ್ ಕ್ರಸ್ಟ್ ಕೇಳಿದಂದ್ರ ಲೋಹ ಅಂತೇಳಿ ಮೆನ್ಷನ್ ಮಾಡಿದ್ರ ದಟ್ ಈಸ್ ಅಲ್ಯೂಮಿನಿಯಂ. ನೋಡ್ರಿ, 4 ಆಪ್ಷನ್ಗಳು ವಿಶೇಷತೆಯಿಂದ ಕೂಡ್ಯಾವ. ಸೋಡಿಯಂ, ಮರ್ಕ್ಯೂರಿ, ಪಾದರಸ, ದೆನ್ ಅಲ್ಯೂಮಿನಿಯಂ. ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಈಸ್ mercury. Which metal is in liquid state? Which metal is in liquid state at room temperature? Sorry, ಇಲ್ಲಿ ಸೆಂಟೆನ್ಸ್ ರಾಂಗ್ ಐತಿ. ಮೆಟಲ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್ ಆಗಬೇಕು. ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದಲ್ಲಿ ಇರ್ತಕ್ಕಂಥ ಲೋಹ ಯಾವ್ದು ಅಂತ ಕೇಳ್ತಾರ. ಸೊ ದಟ್ ಈಸ್ ಮರ್ಕ್ಯೂರಿ. ಮತ್ತೆ ಇನ್ನೊಂದು ಏನ್ ಹೇಳಿದಿಲ್ಲ, ಕೊಠಡಿಯ ತಾಪಮಾನ ಅಂದ್ರೆ ಎಷ್ಟಿರ್ತದಂದ್ರ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 25 to 27 ಡಿಗ್ರಿ ಸೆಲ್ಸಿಯಸ್. ದೆನ್ ನೆಕ್ಸ್ಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ರಸ್ಟ್. ರಸ್ಟ್ ಮೀನ್ಸ್ ತುಕ್ಕು. ರಸ್ಟ್ ಅಂದ್ರೆ ಏನ, ತುಕ್ಕು. ಕನ್ನಡದಾಗ ಏನಂತಾರ, ಜಂಗ್ ಅಂತಾರ. ಜಂಗ್ ಅಂತಾರಲ್ರಿ. ಸೊ ಜಂಗ್ ತುಕ್ಕಿನ ರಾಸಾಯನಿಕ ಹೆಸರು ಏನಾಗಿರ್ತಾರ. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ರಸ್ಟ್? ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ರಸ್ಟ್? ರಸ್ಟ್ ಮೇಲೆ ಕ್ವಶನ್ ಯಾವಾಗಲೂ ಒಂದ್ ಇದ್ದೇ ಇರ್ತೈತಿ. ಸೊ ಫಾರ್ ದಿಸ್ ಆನ್ಸರ್ ಇಸ್, ನೋಡ್ರಿ, ಇವು ಕಬ್ಬಿಣದ ಇತರ ಅದಿರಿನ ಫಾರ್ಮೇಶನ್ ಗಳನ್ನು ಕೊಟ್ಬಿಡ. ಕಬ್ಬಿಣದ ಇತರ ಅದಿರುಗಳು ಅಂದ್ರ ಓರ್ಸ್ ಆಫ್ ದಿ ಐರನ್ ಬಗ್ಗೆ ಕೊಟ್ಟಾನ ಆಪ್ಷನ್ ದಾಗ. ಸೊ ಹಿಯರ್
ರಸ್ಟ್ ಮೀನ್ಸ್ Fe2O3. ಇದು ನೋಡ್ರಿ ಎಕ್ಸ್. ಇದು ಎಕ್ಸ್ ಅಂದ್ರೆ ಹೈಡ್ರೋಜನ್ ವಾಟರ್ ಕಂಟೆಂಟ್. ಅಂದ್ರೆ ಕಂಟೆಂಟ್ ಆಫ್ ದಿ ವಾಟರ್. ಎಕ್ಸ್ ಮೀನ್ಸ್ ಹಿಯರ್ ವಾಟರ್ ಐತಲ್ಲ, H2 ಐತಲ್ಲ, ಎಷ್ಟು ಪಟ್ಟು ಐತ ನಂಗೆ ವಾಟರ್ ಎಷ್ಟು ಪಟ್ಟು ಐತಿ, 6 ಟೈಮ್ಸ್ ಆಯ್ತು, 7 ಟೈಮ್ಸ್ ಆಯ್ತು, 8 ಟೈಮ್ಸ್ ಆಯ್ತು. ಸೊ ದಟ್ ಈಸ್ ದಿ ಕ್ವಾಂಟಿಟಿ ಆಫ್ ವಾಟರ್ ಮಾತಾಡ್ತದೆ. ಇಟ್ ಮೀನ್ಸ್ ಕಬ್ಬಿಣದೊಂದಿಗೆ ತೇವಾಂಶದ ಪ್ರಮಾಣ ಸೇರಿಕೊಂಡ್ರೆ ಏನಾಕತಿ, ರಸ್ಟ್ ಆಕತಿ, ಐರನ್ ಆಕತಿ. ನೀವು ನೋಡಿರ್ಬೋದು ಬೇಸಿಗೆ ಇದ್ರ ಮಳೆಗಾಲದಾಗ ಕಂಟಿನ್ಯೂಸ್ ಆಗಿ ತಂಪಾಗಿ ನಿಮ್ಮ ಮನ್ಯಾಗಿನ ಕಿಟಕಿಗಳದು ಏನಾಗಿರ್ತಾವ, ಜಂಗ್ ಹಿಡಿದ್ಬಿಟ್ಟಿರ್ತಾವ. ಜಂಗ್ ಹಿಡಿದಿರ್ತಾವಲ್ಲ ರೀ, ತುಕ್ ಹಿಡಿದಿರ್ತಾವ. ಮ್ಯಾಲ ಹೋಗಿ ನೀವು ಒಂದ್ ಸ್ವಲ್ಪ ಆ ಕಬ್ಬಿಣದ ಕಿಟಕಿ ಮ್ಯಾಲ ಕೈ ಆಡಿಸಿ ನೋಡ್ರಿ, ನಿಮ್ ಕೈಯಾಗಿನ ಜಂಗ್ ಹತ್ತದ. ಇಟ್ ಮೀನ್ಸ್ ಏನಾಗಿರ್ತೈತಿ, ತೇವಾಂಶದಿಂದ ಕೂಡಿ, ತೇವಾಂಶ ಏನಾಕತಿ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ಏನಾಕತೆ ವರ್ತಿಸಿ ಕಬ್ಬಿಣದ ಮೇಲೆ ಏನಾಕತಿ ರಸ್ಟ್ ಹಿಡಿತೈತಿ. ಅಲ್ಲಿ ಕಬ್ಬಿಣ ರಸ್ಟ್ ಹಿಡಿಬಾರ್ದಂದ್ರೆ ಏನ್ ಮಾಡ್ತಾರ, ಸತುವಿನ ಲೇಪನ ಮಾಡ್ತಾರ, ಬಣ್ಣ ಬಳಿತಾರ. ಹೌದೋ ಇಲ್ಲೋ, ಬಣ್ಣ ಹಚ್ಚಿರ್ತಾರಲ್ರಿ ಕಿಟಕಿಗಳಿಗೆ. ಬಣ್ಣ ಹಚ್ಚಿ ಆದ್ಮೇಲೆ 4-5 ವರ್ಷ ಆದ್ಮೇಲೆ ನೋಡಿ ಬಣ್ಣ ಎಲ್ಲ ಹೋದ್ಮೇಲೆ ಮತ್ತು ಜಂಗ್ ಹಿಡ್ದ ಬಿಟ್ಟಿರ್ತೈತಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರ, ಈ ರಸ್ಟ್ ಅನ್ನು ತಪ್ಪಿಸೋ ಸಂಬಂಧ ಏನ್ ಮಾಡ್ತಾರ, ಸತುವಿನ ಲೇಪನವನ್ನ ಮಾಡಿರ್ತಾರ ಮೇಲೆ ಕಬ್ಬಿಣದ ಮೇಲೆ. ಸೊ ಹಿಯರ್ ಎಕ್ಸ್ ಮೀನ್ಸ್ ಹೌ ಮಚ್ ಕಂಟೆಂಟ್ ಆಫ್ ವಾಟರ್ ಇಸ್ ಡೆಪಾಸಿಟೆಡ್ ಆನ್ ದಿ ಐರನ್ ಮೇಲೆ ಎಷ್ಟು ತೇವಾಂಶ ಡೆಪಾಸಿಟ್ ಆಗೈತಿ. ಸೊ ಮತ್ ಕ್ವಶನ್ ಏನ್ ಕೇಳ್ಯಾರಪ್ಪ ಅಂದ್ರೆ ರಸ್ಟ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮ್ ಹೋದಾಗ ಮತ್ತೇನಾದ್ರು ಕ್ವಶನ್ ಕೇಳಂದ್ರೆ, ಒಂದ್ ವೇಳೆ ರಸ್ಟ್ ಹಿಡಿದಾಗ ಈ ಕಬ್ಬಿಣದ ತೂಕ ಹೆಚ್ಚಕತ್ತೋ ಕಡಿಮೆ ಆಕತ್ತೋ ಅಂತ ಕೇಳ್ರೆ. ಕಬ್ಬಿಣದ ತೂಕ ಏನಕತಿ, ರಸ್ಟ್ ಹಿಡಿತಂದ್ರೆ ಯಾವಾಗಲೂ ಕಬ್ಬಿಣದ ತೂಕ ಏನಕತಿ ಹೆಚ್ಚಕತಿ. ದಟ್ ಕ್ವಶನ್ ಇಸ್ ಆಲ್ಸೋ ಆಸ್ಕ್ಡ್ ರಿಗಾರ್ಡಿಂಗ್ ರಸ್ಟ್. ಆಯ್ತಾ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಬೇಸಿಕ್ ಕ್ವಶನ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕ್ವಶನ್. ಅಂದ್ರೆ ಸಸ್ಯಗಳು ಏನ್ ಮಾಡ್ತಾವ, ಆಹಾರವನ್ನ ತಯಾರು ಮಾಡ್ತಾವ. ನಾವು ಆಹಾರ ತಯಾರು ಮಾಡಂಗಿಲ್ಲ, ನಾವು ಸಸ್ಯವನ್ನು ತಿಂತೇವ್ ನಾವು. ಹೌದೋ ಇಲ್ಲೋ, ಅದು ಸಸ್ಯವನ್ನು ಸೇವನೆ ಮಾಡ್ತಾರ, ಮಾಂಸವನ್ನು ಸೇವನೆ ಮಾಡ್ತಾರ. ಆದ್ರ ಸಸ್ಯಗಳೇನಂತವ ಸ್ವಯಂ ಆಹಾರವನ್ನ ತಯಾರಿಸ್ಕೋತಾವ. ಅದಕ್ಕೆ ಸ್ವಪೋಷಕಗಳು ಅಂತ ಕರಿತಾರ. ಅವಕ್ಕೇನಂತಾರ, ಸ್ವಪೋಷಕಗಳು. ಸಸ್ಯಗಳಿಗೆ ಸ್ವಪೋಷಕಗಳು ಎನ್ನುವರು ಏಕೆ ಅಂತೇಳಿ ಪ್ರೈಮರಿ ಸ್ಕೂಲ್ದಾಗ, ಹೈಸ್ಕೂಲ್ದಾಗ ಯಾವಾಗಲೂ ಒಂದು ಕ್ವಶನ್ ಇದ್ದಿದ್ದನ, ಸ್ವಪೋಷಕಗಳು ಅಂತ ಕರಿತಾರ. ಯಾಕಂದ್ರ ಅವುಗಳಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಕ್ಕೆ ಸಹಾಯಕವಾಗುವಂತ ಒಂದು ವಸ್ತು ಐತಿ. ಆ ವಸ್ತು ಯಾವುದು, ಪತ್ರಹರಿತ್ತು. ಅದಕ್ಕೇನಂತಾರ, ಪತ್ರಹರಿತ್ತು ಐತಿ. ಈ ಪತ್ರಹರಿತ್ತಿನ ಸಹಾಯದಿಂದ ಏನಾಕತಿ, ಹಗಲಿನಲ್ಲಿ ಸೂರ್ಯನ ಬೆಳಕನ್ನ ಬಳಸಿಕೊಂಡು, ನೀರು ಮತ್ತು ಲವಣಾಂಶಗಳನ್ನ ಬಳಸಿಕೊಂಡು ಸಸ್ಯದಲ್ಲಿ, ಎಲೆಗಳಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಈ ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎನ್ನುವರು, ಫೋಟೋಸಿಂಥಸಿಸ್ ಎನ್ನುವರು. ಹಾಗಾದ್ರ ಫೋಟೋಸಿಂಥಸಿಸ್ ಕ್ರಿಯೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಸ್ಯದ ಭಾಗ ಯಾವುದು ಅಂತೇಳಿ ಮುಂದುವರೆದ ಕ್ವಶನ್ ಕೇಳ್ತಾರ. ಯಾವ ಭಾಗ, ಸಸ್ಯದ ಎಲೆಗಳು. ಸೊ ಈ ಪತ್ರಹರಿತ್ತಿನಲ್ಲಿರ್ತಕ್ಕಂಥ ಲೋಹ ಯಾವ್ದಂತ ಕ್ವಶನ್ ಕೇಳ್ತಾರೆ ಮುಂದುವರೆದಂತ ಕ್ವಶನ್ ಎಕ್ಸಾಮ್ಗಳಲ್ಲಿ. ಪತ್ರಹರಿತ್ತಿನ ಯಾವುದರಿಂದ ಮಾಡಲ್ಪಟ್ಟಿದೆ ಅಥವಾ ಪತ್ರಹರಿತ್ತಿನಲ್ಲಿರ್ತಕ್ಕಂಥ ಲೋಹ ಯಾವ್ದಂತ ಕ್ವಶನ್ ಕೇಳಿದ್ರೆ ದಟ್ ಈಸ್ ಮೆಗ್ನೇಷಿಯಂ. ಯಾವುದು, ದಟ್ ಈಸ್ ಮೆಗ್ನೇಷಿಯಂ ಲೋಹ ಐತೆ ಪತ್ರಹರಿತ್ತಿನಲ್ಲಿ. ಸೊ ಇಲ್ಲಿ ನೋಡ್ರಿ, ರೆಸ್ಪಿರೇಷನ್, ಸಸ್ಯಗಳು ಕೂಡ ಉಸಿರಾಡುತ್ತವೆ. ನೋಡ್ರಿ, ಸಸ್ಯಗಳು ಆಹಾರವನ್ನು ತಯಾರು ಮಾಡುವಾಗ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊತಾವ. ಉಸಿರಾಡುವಾಗ ನಾವು ಹೆಂಗ ಆಮ್ಲಜನಕ ತೆಗೆದುಕೊಂಡ ಇಂಗಾಲ ಡೈಆಕ್ಸೈಡ್ ಬಿಡ್ತಾವಲ್ಲ, ಸಸ್ಯಗಳು ಸೇಮ್ ಆಮ್ಲಜನಕವನ್ನು ತೆಗೆದುಕೊಂಡು ಏನ್ ಮಾಡ್ತಾವ, ಇಂಗಾಲ ಡೈಆಕ್ಸೈಡ್ ಅನ್ನ ಹೊರಹಾಕಾವ. ಕನ್ಫ್ಯೂಸ್ ಆಗಂಗಿಲ್ಲ. ಆಹಾರ ತಯಾರು ಮಾಡುವಾಗ ಮಾತ್ರ ಏನ್ ಮಾಡ್ತಾವ, ಕಾರ್ಬನ್ ಡೈಆಕ್ಸೈಡ್ ಬಳಸ್ಕೊತಾವ. ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೋ, ಸಸ್ಯಗಳು ಉಸಿರಾಡಲು ಯಾವ ಅನಿಲವನ್ನು ಬಳಸುತ್ತೇವೆ ಅಂತ ಕೇಳ ಹೊಡೆದು ಹಾಕಿಬಿಡ್ತಾರೆ. ನಾವು ಯಾವಾಗಲೂ ಕೇಳ್ಕೊಂತ ಬಂದಿರ್ತೀವಿ ಎದ್ರ ಬಗ್ಗೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಬಗ್ಗೆ. ಸೊ ಕಾರ್ಬನ್ ಡೈಆಕ್ಸೈಡ್ ತಗೋತಾವು, ಆಮ್ಲಜನಕವನ್ನು ಬಿಡ್ತಾವ. ಹಂಗಲ್ಲ, ಕಾನ್ಸೆಪ್ಟ್ ಹೆಂಗೈತಿ, ಉಸಿರಾಡುವಾಗ ಏನೈತೆ, ಆಮ್ಲಜನಕನ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡ್ ಅನ್ನ ಹೊರಹಾಕಾವ. ಅದಕ್ಕೆ ನೋಡ್ರಿ, ಯಾವಾಗಲೂ ಹಳ್ಳಿಯಾಗಿ ಹಿರಿಯಾರದು ಅಂತಿರ್ತಾರ, ರಾತ್ರಿ ಹೊತ್ತ ಗಿಡದ ಕೆಳಗೆ ಹೋಗಿ ಮಲ್ಕೋಬೇಡ್ರಿ. ಏನ್ ದೇವುದು ಬರ್ತಾವಂತಲ್ಲ, ರಾತ್ರಿ ಹೊತ್ತ ಗಿಡ ಕೆಳಗೆ ಮಲ್ಕೋಬೇಡ್ರಿ ಅಂತಿರ್ತಾರೆ. ಯಾಕಂದ್ರೆ ಸಸ್ಯಗಳಿಗೂ ಆಮ್ಲಜನಕ ಬೇಕು,
ನಮಗೂ ಆಮ್ಲಜನಕ ಬೇಕು, ಹೌದೋ ಇಲ್ಲೋ? ಸೊ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಕತಿ, ಸಸ್ಯಗಳಿಗೂ ಆಮ್ಲಜನಕ ಬೇಕು, ನಮಗೂ ಆಮ್ಲಜನಕ ಬೇಕಂದಾಗ ಏನಕತಿ, ಆಮ್ಲಜನಕದ ಕೊರತೆ ಉಂಟಾಕತಿ. ಸೊ ಅವಾಗ ಏನ್ ಮಾಡ್ತಿರ್ತಾವ ಅಂದ್ರೆ ಅವು ಆಮ್ಲಜನಕವನ್ನ ಸೇವನೆ ಮಾಡ್ತಿರ್ತಾವ. ಅಲ್ಲಿ ಆಹಾರ ತಯಾರದ ಮಾಡ್ತಿರ್ಲ, ಯಾಕಂದ್ರ ಸೂರ್ಯನ ಬೆಳಕ ಇರಂಗಿಲ್ಲ. ಸೂರ್ಯನ ಬೆಳಕಿದ್ದಾಗ ಮಾತ್ರ ಏನ್ ಮಾಡ್ತತಿ, ಫೋಟೋಸಿಂಥಸಿಸ್ ಕ್ರಿಯೆ ನಡೀತಿರ್ತತಿ. ಸೊ ಅವಾಗ ಏನಾಕತಿ, ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕ ಬಿಡುಗಡೆ ಆಗ್ತಿರ್ತತಿ. ಸೊ ನೋಡ್ರಿ ಇಲ್ಲಿ ರೆಸ್ಪಿರೇಷನ್ ಅಂದ್ರೆ ಏನ, ಉಸಿರಾಟ. ಹಾಗಾದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟಂಗ ಸಸ್ಯಗಳಲ್ಲಿ ಮಾತಾಡ್ಬೇಕಂದ್ರೆ ಸೇಮ್ ನಮ್ ತರ ಏನಾಕತಿ, ಆಮ್ಲಜನಕವನ್ನ ತೆಗೆದುಕೊಂಡು CO2 ಅನ್ನ ಹೊರಗೆ ಬಿಡ್ತಾವ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡ್ತಾವ. ದಿಸ್ ಇಸ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಮೀನ್ಸ್ ದ್ವಿತೀಯ ಸಂಶ್ಲೇಷಣೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹೇಳಿದೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನ್ ಮಾಡ್ತಾವ, ಏನ್ ತೆಗೆದುಕೋತಾವ, ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಗೆ ಬಿಡ್ತಾವ. ಕಾರ್ಬನ್ ಡೈಆಕ್ಸೈಡ್ ಯಾಕೆ ತಗೋತಾವ, ಅಡಿಗೆ ಮಾಡಕ್ ಅಂದ್ರೆ ಏನ, ಆಹಾರ ತಯಾರು ಮಾಡ್ಲಿಕ್ಕೆ ಏನ್ ಮಾಡ್ತಾವ, ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡು ಆಮ್ಲಜನಕವನ್ನು ಬಿಡ್ತಾವ. ನೆಕ್ಸ್ಟ್ ಒನ್ ಮೋರ್ ಐತಿ ಇಲ್ಲಿ ಆಪ್ಷನ್, ಏನೈತಪ್ಪ ಅಂದ್ರೆ ಟ್ರಾನ್ಸ್ಪಿರೇಷನ್ ಅಂತಾರೆ, ಬಾಷ್ಪ ವಿಸರ್ಜನೆ ಅಂತಾರ. ಬಾಷ್ಪ ವಿಸರ್ಜನೆ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯು ಯಾವುದರ ಮೂಲಕ ನಡೆಯುತ್ತದೆ ಅಂತ ಕ್ವಶನ್ ಕೇಳ್ತಾರ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಇನ್ನೊಂದು ಕ್ವಶನ್ ರಿಪೀಟ್ ಮಾಡ್ತೇನೆ ನೋಡಿ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯು ಯಾವ ಭಾಗದಲ್ಲಿ ನಡೆಯುತ್ತದೆ ಅಂತ ಕ್ವಶನ್ ಕೇಳ್ತಾರ. ಸೊ ಬಾಷ್ಪ ವಿಸರ್ಜನೆ ಅಂದ್ರೆ ಅಂತ ಏನ್ ಹೇಳ್ತೀನಿ, ಬಾಷ್ಪ ವಿಸರ್ಜನೆ ಅಂದ್ರೆ ಏನಿಲ್ಲ, ಸಸ್ಯಗಳಲ್ಲಿ ಟ್ರಾನ್ಸ್ಪಿರೇಷನ್ ಮೀನ್ಸ್ ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನ ಹೊರ ಹಾಕುವ ಕ್ರಿಯೆಗೆ ಏನಂತಾರ, ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತಾರ. ಅಂದ್ರೆ ಎಕ್ಸಸ್ ಕಂಟೆಂಟ್ ಆಫ್ ವಾಟರ್ ಈಸ್ ರಿಮೂವ್ಡ್ ಫ್ರಮ್ ದಿ ಪ್ಲಾಂಟ್. ಜಾಸ್ತಿ ನೀರು ಇರಬಾರ್ದು. ಮಳೆಗಾಲದಾಗ ನೋಡ್ರಿ, ಜಾಸ್ತಿ ಮಳೆಯಾಗಿ ಒಂದಷ್ಟು ಹೊಲಗೊಳದಾಗ ತಗ್ನ್ಯಾಗ ನೀರು ಹೋಗಿ ನಿಂತಿರ್ತೈತಲ್ಲ, ಅಲ್ಲಿ ಬೆಳಿನ ಬಂದಿರಂಗಿಲ್ಲ, ಕೊಳತ್ ಹೋಗ್ಬಿಡ್ತದ. ಬೇರ್ಗಳು ಕೊಳಿತಾವ, ಬೇರ್ ಕೊಳಿತಂದ್ರ ಆಬ್ವಿಯಸ್ಲಿ ಏನಾಯ್ತ, ಮ್ಯಾಲಿನ ಗಿಡಾನು ಕೊಳತ್ ಹೋಗ್ಬಿಡ್ತದೆ, ಹೌದೋ ಇಲ್ಲೋ? ಹೊಲ್ದಾಗ ನೋಡಿರ್ಬೋದು ನೀವು. ಅಂದ್ರ ಎಕ್ಸಸ್ ವಾಟರು ಬ್ಯಾಡ ಅಂತ, ಅದಕ್ಕೆ ಸಸ್ಯಕ್ಕೆ ಬಾಳ ನೀರು ಬ್ಯಾಡ ಅಂತ, ಕಡಿಮೆ ನೀರು ಬ್ಯಾಡ. ಮತ್ತೆ ಕಡಿಮೆ ನೀರ ಇಲ್ಲ ಅಂದ್ರೆ ಒಣಗಿ ಹೋಗಿಬಿಡ್ತೈತೆ. ಸೊ ಹಾಗಾದ್ರ ಸಸ್ಯಗಳು ಏನ್ ಮಾಡ್ತಾವ ಅಂದ್ರ ಎಕ್ಸೆಸ್ ಕಂಟೆಂಟ್ ಆಫ್ ವಾಟರ್ ಏನ್ ಮಾಡ್ತಾವ, ಹೊರ ಹಾಕವ. ಈ ಹೊರ ಹಾಕುವ ಕ್ರಿಯೆಗೆ ಏನಂತಾರ, ಬಾಷ್ಪ ವಿಸರ್ಜನೆ ಅಂತಾರ. ನಾನು ಮುಂದುವರೆದು ನಿಮಗೆ ಕೇಳಿದ್ನಿ, ಬಾಷ್ಪ ವಿಸರ್ಜನೆಯು ಸಸ್ಯದ ಯಾವ ಭಾಗದಲ್ಲಿ ನಡೆಯುತ್ತದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಫೋಟೋಸಿಂಥಸಿಸ್. ನೆಕ್ಸ್ಟ್ ರಿಗಾರ್ಡಿಂಗ್ ಬ್ಲಡ್ ಗ್ರೂಪ್, ರಕ್ತದ ಗುಂಪಿನ ಬಗ್ಗೆ ಐತಿ ಕ್ವಶನ್. ಏನೈತಿ, ರಕ್ತದ ಗುಂಪಿನ ಬಗ್ಗೆ ಕ್ವಶನ್ ಏನೈತಪ್ಪ ಅಂದ್ರ, ಯಾವ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಎನ್ನುವರು. ಸಾರ್ವತ್ರಿಕ ದಾನಿ ಅಂದ್ರೆ ಯಾರಿಗೆ ಬೇಕಾದ್ರೆ ಕೊಡ್ಬೋದು, ಯೂನಿವರ್ಸಲ್ ಡೋನಾರ್. ಯೂನಿವರ್ಸಲ್ ಡೋನಾರ್. ಈ ಬ್ಲಡ್ ಗ್ರೂಪ್ ಏನ್ ಬೇಕಂತಂದ್ರ, ಈ ಬ್ಲಡ್ ಗ್ರೂಪ್ ನಿಂದ ಯಾರಿಗೆ ಬೇಕಾದ್ರೆ ರಕ್ತ ಕೊಡ್ಬೋದು ಅಂತ. ಸೊ ಹಿಯರ್ ಆಪ್ಷನ್ ಇಸ್ ಗಿವನ್ ಎ ಬಿ, ದೆನ್ ಬಿ, ಎ ಬಿ, ಓ. ಆಕ್ಚುಲಿ ಆಪ್ಷನ್ದಾಗ ಮತ್ತೊಂದು ಮೆನ್ಷನ್ ಮಾಡ್ಬೇಕಾಗಿತ್ತು, ಯಾಕಂದ್ರ ಈಗೆಲ್ಲ ಕ್ವಶನ್ ಎಲ್ಲ ಟಫ್ ಮಾಡತ್ತಾರ ಈಗ, ಹೌದಾ? ಪ್ರತಿಯೊಂದು ಬ್ಲಡ್ ಗ್ರೂಪ್ನಾಗ ಏನೈತಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಬ್ಲಡ್ ಗ್ರೂಪ್ ಅವ. ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್, ಈ ರೀತಿ ಏನದಾವ ಬ್ಲಡ್ ಗ್ರೂಪ್ಗಳಲ್ಲಿ ಮತ್ತು ವಿಧಗಳದಾವ. ಹಾಗಾದ್ರೆ ವೆರಿ ವೆರಿ ಬೇಸಿಕ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಬ್ಲಡ್ ಗ್ರೂಪ್. ರಕ್ತದನ್ನ ಗುಂಪುಗಳಾಗಿ ವರ್ಗೀಕರಿಸಿದ ವಿಜ್ಞಾನಿ ಯಾರಂತ ಕ್ವಶನ್. ರಕ್ತಗಳನ್ನ ಗುಂಪುಗಳಾಗಿ ವರ್ಗೀಕರಿಸಿದ ವಿಜ್ಞಾನಿ ಅಂದ್ರೆ ಈ ಬ್ಲಡ್ ಗ್ರೂಪ್ಗಳನ್ನ ಮಾಡಿರಲ್ಲ, ಎ ಗ್ರೂಪ್, ಬಿ ಗ್ರೂಪ್, ಎ ಬಿ, ಓ, ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಈ ರೀತಿ ರಕ್ತಗಳನ್ನ ಗುಂಪುಗಳಾಗಿ ವರ್ಗೀಕರಿಸಿದ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೀನರ್. ಕಾರ್ಲ್ ಲ್ಯಾಂಡ್ ಸ್ಟೀನರ್ ರಕ್ತಗಳನ್ನ ಏನ್ ಮಾಡ್ಯಾರ, ಗುಂಪುಗಳಾಗಿ ವರ್ಗೀಕರಿಸನ. ಈ ಗುಂಪುಗಳಲ್ಲಿ ಕ್ವಶನ್ ಏನ್ ಕೇಳ್ಯಾರ, ಯೂನಿವರ್ಸಲ್ ಡೋನಾರ್ ಮೀನ್ಸ್ ಸಾರ್ವತ್ರಿಕ ದಾನಿ ಯಾವ್ದಂತ ಕೇಳ್ಯಾರ. ಯಾರಿಗೆ ಬೇಕಾದವ್ರಿಗೆ ಆ ಬ್ಲಡ್ ಗ್ರೂಪ್ ಅನ್ನ ಏನ್ ಮಾಡ್ಬೋದು, ದಾನ ಮಾಡ್ಬೋದು ಅಂತ. ದಾನ ಮಾಡ್ಬೋದು ಅಂದ್ರೆ ಏನ, ಕೊಡೋದಂತ ಅವಶ್ಯಕತೆ ಯಾರಿಗೈತೆ ಅವ್ರಿಗೆ, ಯಾರಿಗೆ ಅವಶ್ಯಕ ಇಲ್ಲ ಅವ್ರಿಗೆ ಕೊಡೋದಂತ. ಈ ತರಗ ಸಾರ್ವತ್ರಿಕ ದಾನಿ ಅಂತೇಳಿ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ಕೇಳ್ತಾರೆ. ಇಲ್ಲಿ ಓ ಅಷ್ಟ ಬರಂಗಿಲ್ಲ, ಮುಂದುವರೆದು ಯಾವ್ದಾದ್ರು ಎಕ್ಸಾಮ್ನಾಗ ಇತ್ತಪ್ಪ ಅಂದ್ರೆ ಓ ನೆಗೆಟಿವ್ ಈ ರೀತಿ ಬಂದಿರೋದು, ಓ ನೆಗೆಟಿವ್. ಇವ್ರು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದವ್ರು ಯಾರಿಗೆ ಬೇಕಾದವ್ರಿಗೆ ಬ್ಲಡ್ ಕೊಡ್ಬೋದು ಅಂತ. ಓ ನೆಗೆಟಿವ್ ಬ್ಲಡ್ ಇದ್ದವ್ರು ಏನ್ ಮಾಡ್ಬೋದು, ಯಾರಿಗೆ ಬೇಕಾದವ್ರಿಗೆ ಬ್ಲಡ್ ಕೊಡ್ಬೋದು ಅಂತ. ಹಾಗಾದ್ರೆ ಇನ್ನೊಂದ್ ಐತಿ ಬ್ಲಡ್ ಗ್ರೂಪ್, ಸಾರ್ವತ್ರಿಕ ಸ್ವೀಕಾರಿ. ಯಾರು ಬೇಕಾದವ್ರ ಕಡೆಯಿಂದ ಬ್ಲಡ್ ತಗೋತದ. ಅಂದ್ರ ಓನ ಕೊಡ್ಲಿ, ಬಿನ ಕೊಡ್ಲಿ, ಏನ ಕೊಡ್ಲಿ, ಯಾರು ಬೇಕಾದವ್ರ ಬ್ಲಡ್ ಇರ್ಲಿ, ಅವನಿಗೆ ರಕ್ತ ಹೋಗಿತ್ತು, ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಯಾವ ಬೇಕಾದವ್ ಬಂದ್ ರಕ್ತ ಕೊಟ್ಬಿಡು. ಅಂದ್ರೆ ಯಾವ ಬ್ಲಡ್ ಗ್ರೂಪ್ ಬೇಕಾದವ್ರ ಅಂತ, ಯಾವ ಬ್ಲಡ್ ಗ್ರೂಪ್ ಬೇಕಾದವ್ರು ಏನ್ ಮಾಡೋದು, ರಕ್ತ ಕೊಡೋದು. ಮನುಷ್ಯರ್ದ ಮತ್ತ ಯಾವ್ದಾರ ಪ್ರಾಣಿ ತಂದು ಹಾಕಿಕೇರಿ ನೀವು, ಯಾವ್ದು ಬೇಕಾದ್ರ ತಂದಾರೋ ಹೇಳ್ರಿ, ಒಂದು ಹಂದಿ ಐತಿ ಕೊಕೊಂಬಂದ್ ಅವ್ಗೆ ಏನ್ ಮಾಡೋಣ, ಹಾಕಿಬಿಡೋಣ ಅಂತ ರಕ್ತ ಹಾಕಂಗಿಲ್ಲ ಮತ್ತೆ. ಇದರ ಅರ್ಥ ಇದು ಹೆಂಗ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಯಾರಿಗೆ ಬೇಕಾದವ್ರಿಗೆ ರಕ್ತ ಕೊಡ್ತತ್ತಲ್ಲ, ಹಂಗ ಎ ಬಿ ಪಾಸಿಟಿವ್ ಅಂತ ಐತಿ. ಬರೀ ಎ ಬಿ ಅಂತೇಳಿ ಬರೆದ್ರು ಆಪ್ಷನ್ ರಾಂಗ್. ಬರೀ ಎ ಬಿ ಅಂತ ಬರೆದ್ರು ಆಪ್ಷನ್ ರಾಂಗ್. ಒಂದ್ ವೇಳೆ ಆಪ್ಷನ್ದಾಗ
ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಅಂತೇಳಿ ಮೆನ್ಷನ್ ಮಾಡಿದ್ರೆ ನೀವು ಅಲ್ಲಿ ಗದ್ದಲಕ್ಕೆ ಬರ್ತೀರಿ. ಸೊ ಹಾಗಾದ್ರೆ ನೆನಪಿಟ್ಕೊಳ್ಳಿ, ಓ ನೆಗೆಟಿವ್ ಏನೈತಿ ಸಾರ್ವತ್ರಿಕ ದಾನಿ, ಯಾರಿಗೆ ಬೇಕಾದವ್ರಿಗೆ ಬ್ಲಡ್ ಕೊಡುವಂತ ಬ್ಲಡ್ ಗ್ರೂಪ್ ಆಗೈತೆ. ಆದ್ರ ಎ ಬಿ ಪಾಸಿಟಿವ್ ಏನೈತಿ, ಯಾರು ಬೇಕಾದವ್ರ ಕಡೆಯಿಂದ ಏನಾಗೈತಿ ಬ್ಲಡ್ ಅನ್ನ ತೆಗೆದುಕೊಳ್ಳುವಂತ ಬ್ಲಡ್ ಗ್ರೂಪ್ ಆಗೈತಿ. ಸೊ ರಿಗಾರ್ಡಿಂಗ್ ಬ್ಲಡ್ ಗ್ರೂಪ್ಗಳನ್ನ ವಿಂಗಡಣೆ ಮಾಡಿದಾರ ಕಾರ್ಲ್ ಲ್ಯಾಂಡ್ ಸ್ಟೀನರ್. ನೆಕ್ಸ್ಟ್ ಒನ್ ಮೋರ್, ನಮ್ಮ ದೇಹದಲ್ಲಿ ಏನಾಕತಿ ಬ್ಲಡ್ ಸರ್ಕ್ಯುಲೇಷನ್ ಆಕತಿ. ರಕ್ತ ಪರಿಚಲನೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾನ. ಸೊ ಯಾರಿಗೆ ಗೊತ್ತೈತಲ್ಲ ಅವರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಅದರ ಬ್ಲಡ್ ಸರ್ಕ್ಯುಲೇಷನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬ್ಲಡ್, ಟೈಪ್ಸ್ ಆಫ್ ಬ್ಲಡ್, ದೆನ್ ಸಾರ್ವತ್ರಿಕ ದಾನಿ ಅಂದ್ರೇನ, ಸಾರ್ವತ್ರಿಕ ಸ್ವೀಕಾರಿ ಅಂದ್ರೇನ, ದೆನ್ ರಕ್ತದಲ್ಲಿ ಕಣಗಳದಾವಂತ, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಸ್ಗಳು, ಅವುಗಳ ರಾಸಾಯನಿಕ ಹೆಸರಿನ, ಕೆಂಪು ರಕ್ತ ಕಣಗಳಿಗೆ ರಾಸಾಯನಿಕವಾಗಿ ಏನಂತ ಕರೀತಾರ, ಬಿಳಿ ರಕ್ತ ಕಣಗಳಿಗೆ ರಾಸಾಯನಿಕವಾಗಿ ಏನಂತಾರ, ದೆನ್ ಪ್ಲೇಟ್ಲೆಟ್ಸ್ಗಳಿಗೆ ರಾಸಾಯನಿಕವಾಗಿ ಏನಂತಾರ, ಅವುಗಳ ಸಂಖ್ಯೆ ಎಷ್ಟೈತಿ ಪರ್ ಎಮ್ ಎಲ್ ಬ್ಲಡ್ ಗ್ರೂಪ್ನಾಗ, ಹೌದಾ, ಪ್ರತಿ ಎಮ್ ಎಲ್ದಾಗ ಆರ್ ಬಿ ಸಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ, ಪ್ರತಿ ಎಮ್ ಎಲ್ದಾಗ ಡಬ್ಲ್ಯೂ ಬಿ ಸಿ ಎಷ್ಟೈತಿ, ಪ್ರತಿ ಎಮ್ ಎಲ್ದಾಗ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆ ಎಷ್ಟೈತಿ ಅಂತೇಳಿ ಕ್ವಶನ್ ಕೇಳ್ತಾನ. ಬ್ಲಡ್ ಗ್ರೂಪ್ ಅಂಡ್ ಬ್ಲಡ್ ಸರ್ಕ್ಯುಲೇಷನ್, ದಟ್ ಈಸ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಬಯಾಲಜಿ. ಜೀವಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಬಹಳಷ್ಟು ಸರಿ ಕೇಳಿದಂತ ಕ್ವಶನ್. ಆರ್ ಬಿ ಸಿ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದಂತ ಕೇಳೋಣ. ಒಂದ್ ವೇಳೆ ಮನುಷ್ಯನ ದೇಹದಲ್ಲಿ ಡಬ್ಲ್ಯೂ ಬಿ ಸಿಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗತ್ತೆ ಅಂತ ಕ್ವಶನ್ ಕೇಳೋಣ. ಒಂದ್ ವೇಳೆ ಪ್ಲೇಟ್ಲೆಟ್ಸ್ ಗಳ ಕೊರತೆ ಆದ್ರೆ ಅಥವಾ ಪ್ಲೇಟ್ಲೆಟ್ಸ್ ಗಳ ಕಡಿಮೆ ಆದ್ರೆ ಏನಾಗತ್ತೆ ಅಂತ ಕ್ವಶನ್ ಕೇಳೋಣ. ಸೊ ಬ್ಲಡ್ ಗ್ರೂಪ್ ಅಂಡ್ ಪಾರ್ಟಿಕಲ್ಸ್ ಆಫ್ ಬ್ಲಡ್ ಮೀನ್ಸ್ ರಕ್ತದ ಕಣಗಳು ಸೆವರಲ್ ಟೈಮ್ಸ್, ಬಹಳಷ್ಟು ಸರಿ ಕೇಳಿದಂತ ಕ್ವಶನ್. ಸೊ ಇಲ್ಲಿ ನಾನು ಬರೀ ಬ್ಲಡ್ ಗ್ರೂಪ್ ಬಗ್ಗೆ ಅಷ್ಟೇ ತಂದಿನಿ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ ನಲ್ಲಿ, ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಬ್ಲಡ್ ಗ್ರೂಪಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕ್ವಶನ್ಸ್ ತರ್ತೀನಿ. ಬ್ಲಡ್, ರಕ್ತದ ಕಣಗಳ ಅಂದ್ರೇನ, ಕಣಗಳಲ್ಲಿ ದೆನ್ ಹಾರ್ಟ್, ಪಾರ್ಟ್ಸ್ ಆಫ್ ದಿ ಹಾರ್ಟ್ ಅನ್ನ ಎಷ್ಟು ಕೋಣೆಗಳಾಗಿ ವಿಭಾಗ ಮಾಡ್ಯಾರ, ಅದ್ರಾಗ ಸ್ಯಾನ್ ಅಂದ್ರೇನ, ನೆಕ್ಸ್ಟ್ ಬ್ಲಡ್ ಗ್ರೂಪ್ ಅಲ್ಲಿ ಹಾರ್ಟಿನಲ್ಲಿ ಕವಾಟಗಳದಾವಂತ, ಎಲ್ಲಿ ತ್ರಿದಳ ಕವಾಟ ಐತಿ, ಎಲ್ಲಿ ದ್ವಿದಳ ಕವಾಟ ಐತಿ, ಬೈಕಸ್ಪಿಡ್ ವಾಲ್ ಅಂತಾರ, ಅವುಗಳ ಕೆಲಸ ಏನ. ಸೊ ಇದನ್ನೆಲ್ಲ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಏನ್ ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಓನ್ಲಿ ಬ್ಲಡ್ ಗ್ರೂಪ್. ಅದು ಯಾವುದು ಯೂನಿವರ್ಸಲ್ ಡೋನಾರ್ ಬಗ್ಗೆ ತಗೊಂಡಿವಿ. ಸೊ ಇಲ್ಲಿ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಎ ಬಿ ಪಾಸಿಟಿವ್ ಅನ್ನ ಏನ್ ಮಾಡ್ತಾರ ಯೂನಿವರ್ಸಲ್ ಅಕ್ಸೆಪ್ಟಾರ್ ಅಂತ ಕರೀತಾರ, ಓ ನೆಗೆಟಿವ್ ಅನ್ನ ಏನಂತ ಕರೀತಾರ ಯೂನಿವರ್ಸಲ್ ಡೋನಾರ್ ಅಂತ ಕರೀತಾರ. ಸೊ ನೆಕ್ಸ್ಟ್ ಕ್ವಶನ್, ಡೆಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಕಾಸಸ್ ಡ್ಯಾಶ್. ವಿಟಮಿನ್ ಡಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವ್ದಂತ ಕೇಳ. ವಿಟಮಿನ್ ಡಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಟಮಿನ್ ಡಿ. ಸೊ ಹಿಯರ್ ನೋಡ್ರಿ, ವಿಟಮಿನ್ ಅಂದ್ರ ನಮ್ಮ ದೇಹಕ್ಕೆ ಎಸೆನ್ಸಿಯಲ್ ಆಗಿ ಬೇಕಾಗಂತ ಪೋಷಕಾಂಶಗಳು, ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಗಳು, ದೆನ್ ಪ್ರೋಟೀನ್ಗಳು, ವಿಟಮಿನ್ಗಳು, ಇವೆಲ್ಲ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳು ಅಂತ ಕರೀತಾರೆ. ಎಸೆನ್ಸಿಯಲ್, ಜಾಸ್ತಿನೂ ಆಗಬಾರ್ದು, ಮತ್ತ ವಿಟಮಿನ್ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಕಡಿಮೆ ಆದ್ರೆ ಅವುಗಳ ಕೊರತೆಯಿಂದ ರೋಗಗಳು ಬರ್ತಾವಂತ. ಸೊ ಇಲ್ಲಿ ನಮಗೆ ಕ್ವಶನ್ ಯಾರಂದ್ರ ವಿಟಮಿನ್ ಡಿ ಯ ಕೊರತೆಯಿಂದ, ವಿಟಮಿನ್ ಡಿ ಗೆ ರಾಸಾಯನಿಕ ಹೆಸರು ಐತೆ, ಅದಕ್ಕ ಪ್ರತಿಯೊಂದಕ್ಕೂ ರಾಸಾಯನಿಕ ಹೆಸರು ಅದಾವ. ವಿಟಮಿನ್ ಎ ರಾಸಾಯನಿಕ ಹೆಸರ ರೆಟಿನಾಲ್, ಹೌದಾ. ವಿಟಮಿನ್ ಬಿ ಗೂ ರಾಸಾಯನಿಕ ಹೆಸರು ಐತಿ, ವಿಟಮಿನ್ ಸಿ ಐತಿ, ವಿಟಮಿನ್ ಡಿ ಐತಿ, ರೈಬೋಫ್ಲೋವಿನ್, ಕ್ಯಾಲ್ಸಿಪೆರಾಲ್ ಅಂತಾರೆ. ಎದಕ್ಕಿನ ವಿಟಮಿನ್ ಡಿ ಅಂತಾರೆ ಕ್ಯಾಲ್ಸಿಪೆರಾಲ್. ನೋಡ್ರಿ, ವಿಟಮಿನ್ಸ್ ಗಳ ಬಗ್ಗೆ ಒಂದ ಏನ್ ಮಾಡ್ಬೇಕಂದ್ರ ಟ್ಯಾಬ್ಲರ್ ಕಾಲಮ್ ರೆಡಿ ಮಾಡ್ಬೇಕು. ಈ ಕಡೆ ಒಂದ್ ಸೈಡ್ ವಿಟಮಿನ್ಸ್, ಅವುಗಳ ಕೆಮಿಕಲ್ ನೇಮ್, ರಾಸಾಯನಿಕ ಹೆಸರು, ದೆನ್ ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗ. ಸೊ ಅವುಗಳ ರಿಚ್ ಕಂಟೆಂಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವುವು. ವಿಟಮಿನ್ ಎ ರಿಚ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ವಿಟಮಿನ್ ಬಿ ರಿಚ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಎಲ್ಲಿ ಸೋರ್ಸ್, ವಿಟಮಿನ್ ಎ ಸೋರ್ಸ್ ಯಾವ್ದಾವು, ವಿಟಮಿನ್ ಬಿ ಸೋರ್ಸ್ ಯಾವ್ದಾವು, ಈ ರೀತಿ ಒಂದು ಟ್ಯಾಬ್ಲರ್ ಕಾಲಮ್ ರೆಡಿ ಮಾಡ್ಕೊಂಡ ವಿಟಮಿನ್ಗಳ ಬಗ್ಗೆ ನೋಟ್ ಮಾಡ್ಕೋಬೇಕು. ವೆರಿ ಫಸ್ಟ್ ಏನಪ್ಪಾ ಅಂದ್ರ ವಿಟಮಿನ್ ಅನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರಂತ ಕೇಳ್ತಾನೆ. ಈ ವಿಟಮಿನ್ ಎಂಬ ಪದವನ್ನ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ವಿಜ್ಞಾನಿ ಫಂಕ್ ಅಂತ. ವಿಟಮಿನ್ ಎಂಬ ಪದವನ್ನ ಮೊದಲ ಬಾರಿಗೆ ಪರಿಚಯಿಸಿದಂತ ವಿಜ್ಞಾನಿ ಯಾರ, ಫಂಕ್ ಅಂತಿದಾನ. ಸೊ ನೋಡ್ರಿ, ವಿಟಮಿನ್ ಡಿ ಕೇಳ್ಯಾರ. ಸೊ ಡೈರೆಕ್ಟ್ ಆಗಿ ವಿಟಮಿನ್ ಡಿ ಗೆ ಸಂಬಂಧಪಟ್ಟಂಗ ರಿಕೆಟ್ಸ್ ಎಂಬ ಕಾಯಿಲೆ ಬರ್ತದೆ. ಯಾವ ಕಾಯಿಲೆ ಬರ್ತತಿ? ರಿಕೆಟ್ಸ್ ಎಂಬ ಕಾಯಿಲೆ ಬರ್ತತಿ. ಸೊ ಸರ್ 3 ಆಪ್ಷನ್ ಬೇರೆ ಬೇರೆ ಅದಾವ. ಈ 3 ಆಪ್ಷನ್ ಬೇರೆ ಬೇರೆ ವಿಟಮಿನ್ ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳದಾವ. ಈ ವಿಟಮಿನ್ ಡಿ ಗೆ ಸಂಬಂಧಪಟ್ಟಂಗ ರಿಕೆಟ್ಸ್ ಆದ್ರ, ದೆನ್ ವಿಟಮಿನ್ ಸಿ ಗೆ ಸಂಬಂಧಪಟ್ಟಂಗ ಯಾವ್ದೈತಿ? ಸ್ಕರ್ವಿ ಐತಿ. ವಿಟಮಿನ್ ಸಿ ಗೆ ಸಂಬಂಧಪಟ್ಟಂಗ ಯಾವ್ದೈತಿ? ಸ್ಕರ್ವಿ ಐತಿ. ದೆನ್ ಹಿಯರ್ ಆಲ್ಸೋ ಒನ್ ಆಪ್ಷನ್ ಸಿ, ದಟ್ ಈಸ್ ನೈಟ್ ಬ್ಲೈಂಡ್ನೆಸ್, ಇರುಳು ಗುರುಡುತನ.
ಇರುಳು ಗುರುಡುತನ ಅಂದ್ರೆ ರಾತ್ರಿ ಕಣ್ ಕಾಣಂಗಿಲ್ರಿ, ಏನಾಗಿಲ್ಲ, ರಾತ್ರಿ ಕಣ್ ಕಾಣಂಗಿಲ್ಲ. ಅಂತ ರೋಗಕ್ಕೆ ಏನಂತಾರ, ಅಂತ ರೋಗ ಏನು ಇರುಳು ಗೂಡುತನ, ನೈಟ್ ಬ್ಲೈಂಡ್ನೆಸ್ ಎದ್ರ ಸಂಬಂಧ ಬರ್ತದಂದ್ರ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ ಅಲ್ಲ. ನೈಟ್ ಬ್ಲೈಂಡ್ನೆಸ್ ಯಾವುದು, ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ. ದೆನ್ ವಿಟಮಿನ್ ಡಿ ಯಾವ್ದಾಯ್ತು, ರಿಕೆಟ್ಸ್ ಆಯ್ತು. ದೆನ್ ಲಾಸ್ಟ್ ಒನ್ ಆಪ್ಷನ್ ಏನೈತಿ, ಡಿ ಐತಿ, ದಟ್ ಈಸ್ ವಿಟಮಿನ್ ಬಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ. ವಿಟಮಿನ್ ಬಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು, ದಟ್ ಈಸ್ ಬೆರಿ ನೋಡ್ರಿ. ಆಪ್ಷನ್ ಎ ಏನೈತಿ, ಸ್ಕರ್ವಿ ಈಸ್ ರಿಲೇಟೆಡ್ ಟು ವಿಟಮಿನ್ ಸಿ, ವಿಟಮಿನ್ ಸಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ. ದೆನ್ ರಿಕೆಟ್ಸ್ ವಿಟಮಿನ್ ಡಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ. ದೆನ್ ನೈಟ್ ಬ್ಲೈಂಡ್ನೆಸ್ ಅಂದ್ರೆ ಇರುಳುಗೂಡುತನ, ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ. ನೆಕ್ಸ್ಟ್ ಆಪ್ಷನ್ ಬಿ ಏನೈತಿ, ಬೆರಿ ಮೀನ್ಸ್ ಬೆರಿ ರೋಗವು ಯಾವುದರ ಕೊರತೆಯಿಂದ ಬರ್ತಂತ ಕೇಳ್ತಾರ, ದಟ್ ಈಸ್ ವಿಟಮಿನ್ ಬಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗ. ಮೆತ್ತ ವಿಟಮಿನ್ ಮೇಲೆ ನಾನು ಹೇಳಿದೆ 3 ಟ್ಯಾಬ್ಲರ್ ಕಾಲಮ್ ರೆಡಿ ಮಾಡ್ಕೊ ಅಂತ ಹೇಳಿ. ಒಂದ್ ಕಡೆ ಏನ್ ಬರೀದು, ವಿಟಮಿನ್ ಎ ಅಂತ ಬರೀದು, ರಾಸಾಯನಿಕ ಹೆಸರು ಕೆಮಿಕಲ್ ನೇಮ್ ಏನೈತೆ ಅಂತ ಬರ್ಕೋದು. ನೆಕ್ಸ್ಟ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಬರೀದು. ನೆಕ್ಸ್ಟ್ ಇನ್ನೊಂದು ಕಾಲಮ್ದಾಗ ಏನ್ ಮಾಡೋದು, ವಿಟಮಿನ್ ಎ ರಿಚ್ ಅಂದ್ರೆ ಸೋರ್ಸ್, ಎಲ್ಲಿಂದ ಜಾಸ್ತಿ ಸಿಗ್ತತಿ ವಿಟಮಿನ್, ಯಾವ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ ಅಂತೇಳಿ. ಸೊ ನೋಟ್ ಮಾಡ್ಕೋರಿ, ನೀವು ನೋಟ್ಸ್ ಮಾಡ್ಕೋಬೇಕು. ಹಿಂಗ ಅಂದ್ರ 360 ಹೆಂಗೆಲ್ಲ ಸ್ಟಡಿ ಮಾಡ್ಬೇಕು. ಬರೀ ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ ಒಂದು ಕ್ವಶನ್ ಬಂದಿತ್ರಿ, ಅದನ್ನೊಂದು ಬಾಯಟ್ ಹೊಡ್ಕೊಂಡು ಹೋದು, ಮುಂದಿನ ಎಕ್ಸಾಮ್ ಡಿ ಕೇಳ್ಬಿಟ್ಟ ಮತ್ತ ಡಿ ಕೇಳನ ಲೋ ಮಾರನ ಎ ಮಾಡ್ಕೊಂಡ್ ಬಂದಿನಿ ಅಂತ. ಇಲ್ಲ ಅಂದ್ರೆ ಎ ಮಾಡ್ಕೊಂಡ್ ಹೋಗಿರ್ತಾನ, ವಿಟಮಿನ್ ಎ ಕೊರತೆಯಿಂದ ಬರ್ತಕ್ಕಂಥ ರೋಗ ಇರುಳುಗೂಡುತ್ತಾನ, ಅದೊಂದು ಬಾಯಟ್ ಹೊಡ್ಕೊಂಡು ಹೋಗ್ಬಿಡ್ತಾನ. ವಿಟಮಿನ್ ಎ ರಾಸಾಯನಿಕ ಹೆಸರು ಏನಂತ ಕೇಳ್ತಾನೆ, ಕೆಮಿಕಲ್ ನೇಮ್ ಆಫ್ ದಿ ವಿಟಮಿನ್ ಎ ಅಂತ ಕೇಳ್ಬಿಡ್ತಾನೆ. ಸೊ ಅದನ್ನ ಬಿಟ್ಬಿಟ್ಟಿರ್ತಾನೆ. ಅಯ್ಯೋ ನಾನು ರೋಗದ ಮಾಡ್ಕೊಂಡ್ ಬನ್ನಿ, ಇವ್ನು ನೋಡ್ರಿ ಏನ್ ಮಾಡ್ಯಾನ ಇಲ್ಲಿ, ಅದ್ರ ಕೆಮಿಕಲ್ ನೇಮ್ ಕೇಳ್ಬಿಟ್ಟಾನ. ಸೊ ಅದಕ್ಕೆ ಏನ್ ಮಾಡೋದು, ಪ್ರತಿಯೊಂದು ವಿಟಮಿನ್ಗಳ ರಾಸಾಯನಿಕ ಹೆಸರು, ವಿಟಮಿನ್ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗ. ದೆನ್ ಲಾಸ್ಟ್ ಆಪ್ಷನ್ ಏನ, ವಿಟಮಿನ್ ಎ ರಿಚ್ ಕಂಟೆಂಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಯಾವ ವಿಟಮಿನ್ ರಿಚ್ ಎಲ್ಲೆಲ್ಲಿ ಆಹಾರ ಪದಾರ್ಥಗಳಲ್ಲಿ, ಈ ರೀತಿ ಕೋಷ್ಟಕ್ ಮಾಡಿ ನೋಟ್ಸ್ ಮಾಡ್ಕೋದು. ಬರೀ ವಿಡಿಯೋದಾಗ ಎಷ್ಟು ಡಿಸ್ಕಷನ್ ಮಾಡ್ತಾರ, ಬರೀ ಕ್ವಶನ್ದಾಗ ಎಷ್ಟು ಇರ್ತದ ಅದನ್ನ ನೋಡಿ ಅಷ್ಟ ಪ್ರಿಪರೇಷನ್ ಮಾಡಂಗಿಲ್ಲ. ಯಾಕಂದ್ರೆ ಈಗ ಎಕ್ಸಾಮ್ ಬರ್ತಾ ಬಹಳಷ್ಟು ಟಫ್ ಆಗತ್ತವ. ನಾವ್ ಏನ್ ಮಾಡುದು, ಆ ಸೋರ್ಸ್ ಹಿಡ್ಕೊಂಡು 360 ಎಂಗಲ್ದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು. ಇಲ್ಲಿ ಇನ್ನೊಂದು ಕ್ವಶನ್ ಏನ್ ಕೇಳ್ತಾನಪ್ಪ ಅಂದ್ರೆ, ವಿಟಮಿನ್ಗಳ ಮೇಲೇನೆ ಕ್ವಶನ್ ಕೇಳ್ಬೇಕಂದ್ರ, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು, ಕೊಬ್ಬಿನಲ್ಲಿ ಫ್ಯಾಟ್ ನಲ್ಲಿ ಕರಗತಕ್ಕಂತ ವಿಟಮಿನ್ಗಳು ಯಾವ ಕ್ವಶನ್ ಕೇಳ್ತಾನ. ಸೊ ನೋಡ್ರಿ, ನೀರಿನಲ್ಲಿ ಕರಗತಕ್ಕಂತ ವಿಟಮಿನ್ಗಳು ಎರಡದಾವ. ನೀರಿನಲ್ಲಿ ಕರಗತಕ್ಕಂತ ವಿಟಮಿನ್ಗಳು ಎರಡದಾವ, ಬಿ ಮತ್ತು ಸಿ. ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನಕ್ಕೋ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರೀತಾರ, ನೀರಿನಲ್ಲಿ ಕರಗತಕ್ಕಂತ ವಿಟಮಿನ್ಗಳು. ಸೊ ಇದನ್ನ ಹೆಂಗ್ ನೆನಪಿಟ್ಕೋದು, ಬಿಸಿ ನೀರು ಅಂದ್ಬಿಡುದು. ಬಿಸಿ ನೀರು, ಬಿ ಸಿ ನೀರು, ಬಿ ಮತ್ತು ಸಿ ನೀರಿನ ಕರಗ್ತಾವ, ಬಿಸಿ ನೀರು. ಹೌದಾ. ನೆಕ್ಸ್ಟ್ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ, ಇವೆಲ್ಲ ಏನದಾವ ಫ್ಯಾಟ್ ಸಾಲ್ಯುಬಲ್ ಮೀನ್ಸ್ ಕೊಬ್ಬಿನಲ್ಲಿ ಕರಗತಕ್ಕಂತ ವಿಟಮಿನ್ಗಳು. ಇದು ಬಹಳಷ್ಟು ಸರಿ ಕೇಳಿದಂತ ಕ್ವಶನ್. ಟ್ರಿಕ್ ಏನ್ ಹೇಳಿದ್ನಂದ್ರೆ ಇದನ್ನೊಂದು ನೆನಪಿಟ್ಕೊಂಡ್ರೆ ಸಾಕು, ಬಿಸಿ ನೀರು, ಬಿ ಮತ್ತು ಸಿಗಳು ನೀರಿನಲ್ಲಿ ಕರಗುವ ವಿಟಮಿನ್ಗಳು. ಬಾಕಿ ಎಲ್ಲ ಏನ ಫ್ಯಾಟ್ ಸಾಲ್ಯುಬಲ್ ಮೀನ್ಸ್ ಕೊಬ್ಬಿನಲ್ಲಿ ಕರಗತಕ್ಕಂತ ವಿಟಮಿನ್ಗಳು. Then go for the next question. Here, the smallest bone in human body. Human body means ಮನುಷ್ಯನ ಅಥವಾ ಮಾನವನ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಚಿಕ್ಕ ಮೂಳೆ. ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆಗಳು 3 ಅದಾವ. ಮಾನವನ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆಗಳು 3 ಅದಾವ. ಅದರಾಗನ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿದಾವ ಅಂದ್ರೆ ಮಾನವನ ಕಿವಿಯಲ್ಲಿರ್ತಕ್ಕಂಥ ಮೂಳೆಗಳು. ಎಲ್ಲಿದಾವ್ರಿ, ಮಾನವನ ಅತ್ಯಂತ ಚಿಕ್ಕ ಮೂಳೆಗಳು ಮಾನವನ ಯಾವ ಭಾಗದಲ್ಲಿ ಅದಾವ ಅಂದ್ರೆ ಕಿವಿ ಒಳಗದಾವ. ಕಿವಿ ಒಳಗದಾವ. ಇಲ್ಲಿ ನೋಡ್ರಿ, ಅದ್ರಾಗನ ಅತ್ಯಂತ ಚಿಕ್ಕ ಮೂಳೆ ಯಾವ್ದಪ್ಪ ಅಂದ್ರೆ ಸ್ಟೆಪಿಸ್. ಮಾನವನ ಮಧ್ಯ ಕಿವಿಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗೆ ನಂತರ ಸ್ಟೆಪಿಸ್ ಅಂತಾರ. ಮಾನವನ ಅತ್ಯಂತ ಚಿಕ್ಕದಾದಂತ ಮೂಳೆ. ಇದ್ರ ಜೊತೆಗೆ ಸ್ಟೆಪಿಸ್ ಜೊತೆಗೆ ಮ್ಯಾಲಿಯಸ್ ಅಂತ ಒಂದೈತಿ. ಇನ್ನೊಂದು ಯಾವ್ದೈತಿ, ಮ್ಯಾಲಿಯಸ್ ಅಂತ ಐತಿ. ನೆಕ್ಸ್ಟ್ ಇಂಕಸ್ ಅಂತ ಐತಿ. ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್. 1 2 3 1 2 3 ಈ 3 ಮೂಳೆಗಳು ಏನು ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆಗಳು. ಏನ್ ಕೆಲಸ ಮಾಡ್ತಾವ ಅಂದ್ರೆ ಬಹಳ ಸಣ್ಣದಾವ. ಈ ನಮ್ಮ ಸೌಂಡ್ ಏನ್ ನಮ್ಮ ಕಿವಿ ಒಳಗೆ ಹೋಗತ್ತಲ್ರಿ, ಕಿವಿ ತಮಟೆನ ದಾಟಿ ಹೋಗುವಾಗ ಮುಂದ್ ಒಳಗಡೆ ಹೋಗ್ಬೇಕಲ್ಲ, ಅವಾಗ ವೈಬ್ರೇಷನ್ ಆಗುವ ಮುಖಾಂತರ ಆ ಬೋನ್ಗಳ ಮೇಲೆ ತರಂಗಗಳು ಏನಕ್ಕವ, ಶಬ್ದದ ತರಂಗಗಳು ಬೋನ್ ಮೇಲೆ ಏನಕ್ಕವ ವೈಬ್ರೇಷನ್ ಆಕವ, ಮೀನ್ಸ್ ಕಂಪನಗೊಳ್ತಾವ. ಕಂಪನಗೊಳ್ಳಲಿಕ್ಕೆ ಸಹಾಯವನ್ನ ಮಾಡ್ಯಾವ. ಅಂದ್ರ ನಾವು ಏನ್ ಕಿವಿ ಕೇಳಿಸ್ತಿರ್ತವಲ್ರಿ, ಈ ಕಿವಿಯ ಹಾಲೆ ಅಂತಾರೆ, ಕಿವಿಯ ಹಾಲೆ. ಈ ಹಾಲೆಗೆ ಬಡದು ಇಲ್ಲಿ ಒಳಗೆ ಹೋಗತಿ, ಒಳಗೆ ಹೋದ ಕೂಡಲೇ ಏನೈತಿ, ಇಲ್ಲಿ ತಮಟೆ ಐತಿ. ತಮಟೆಗೆ ಬಡದ ಕೂಡಲೇ ಏನಾಗತಿ, ಆ ನೆಕ್ಸ್ಟ್ ಏನದಾವಲ್ಲಿ ಮೂಳೆಗಳದಾವ. ಆ ಮೂಳೆಗಳಲ್ಲಿ ಬಂದ ಕೂಡಲೇ ಏನಾಗತ್ತೆ,
ಅದು ವೈಬ್ರೇಟ್ ಆಕತ್ತದು, ತರಂಗಗಳಾಗಿ ಮಾರ್ಪಾಡ್ತತಿ. ಸೊ ತರಂಗಗಳ ಕಂಪನವನ್ನ ಮಾಡ್ತಕ್ಕಂಥ ಕೆಲಸ ಯಾವ ಮಾಡ್ತಾವ ಈ ಮೂಳೆಗಳು, ಮ್ಯಾಲಿಯಸ್, ಇಂಕಸ್, ದೆನ್ ಸ್ಟೆಪಿಸ್. ಕನ್ನಡದಾಗ ಕೊಟ್ಟಾರ ನಿಮ್ಗೆ ಬುಕ್ನಾಗ ಸುತ್ತಿಗೆ, ಅಡಿಗಲ್ಲು, ರಿಕಾಪು ಅಂತೇಳಿ ಹೆಸರು ಕೊಟ್ಟಾರ. ಸುತ್ತಿಗೆ, ಅಡಿಗಲ್ಲು, ರಿಕಾಪು ಅಂತೇಳಿ ಅಂದ್ರ ನೋಡಾಕ್ ಹಂಗ ಅದಾವಂತವ, ಸುತ್ತಿಗೆ ಹಂಗ, ಅಡಿಗಲ್ ಹಂಗ, ಆ ರೀತಿ ರಿಕಾಪು ಎಂಬ ಕನ್ನಡದಾಗ ಹೆಸರು ಕೊಟ್ಟಾರ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಇಂಗ್ಲೀಷ್ನಾಗ ನೆನ್ಪಿಟ್ಕೋಬೇಕು. ಯಾಕೆ ಇಂಗ್ಲೀಷ್ನಾಗ ನೆನ್ಪಿಟ್ಕೋಬೇಕಂದ್ರ ಬಹಳಷ್ಟು ಟ್ರಾನ್ಸ್ಲೇಷನ್ ಆಗಂಗಿಲ್ಲ. ಎಸ್ಪೆಷಲಿ RRB ಡಿ ಗ್ರೂಪ್ ಎಕ್ಸಾಮ್ ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, SSC GD ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಏನೈತೆ ಭಾಳ ಕನ್ನಡ ಬರಂಗಿಲ್ಲ. ಅವ್ರು ಕನ್ನಡ ಬರಂಗಿಲ್ಲ ಅನ್ನೋದಕ್ಕಿಂತ ಭಾಳಷ್ಟು ಟ್ರಾನ್ಸ್ಲೇಷನ್ ಮಾಡಾಕ ಹೋಗಂಗಿಲ್ಲ. ಸೊ ನೆನಪಿಟ್ಕೋರಿ, ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಗ್ಲೀಷ್ನಾಗ ವರ್ಡ್ಗಳು ನೆನಪಿಟ್ಕೋಬೇಕು. ದೆನ್ ಇನ್ನೊಂದು ಆಪ್ಷನ್ ಎ ಐತಿಲಿ. ಆಪ್ಷನ್ ಏನೈತಿ, ತೊಡೆಯಲ್ಲಿರ್ತಕ್ಕಂಥ ಫ್ಯೂಮರ್ ಮೂಳೆ ಬಗ್ಗೆ ಐತಿ. ತೊಡೆಯಲ್ಲಿರ್ತಕ್ಕಂಥ ಫ್ಯೂಮರ್ ಮೂಳೆ, ದಟ್ ಈಸ್ ದಿ ಲಾರ್ಜೆಸ್ಟ್ ಬೋನ್ ಇನ್ ದಿ ಹ್ಯೂಮನ್ ಬಾಡಿ. ಅತ್ಯಂತ ದೊಡ್ಡದಾದ ಮೂಳೆ, ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಮೂಳೆ ಯಾವುದು? ಫ್ಯೂಮರ್. ಫ್ಯೂಮರ್ ಎಂಬ ತೊಡೆಯ ಮೂಳೆ. ಸ್ಮಾಲೆಸ್ಟ್ ಅಂದ್ರೆ ಸ್ಟೆಪಿಸ್. ಸೊ ಮತ್ತೆ ಸ್ಟೆಪಿಸ್ ಜೊತೆಗೆ ಇನ್ಕ್ಲೂಡಿಂಗ್ ಯಾವ್ದ? ಮ್ಯಾಲಿಯಸ್, ಇಂಕಸ್ ಅದಾವ. ಆಯ್ತಾ? ಎಸ್. ನೆಕ್ಸ್ಟ್ ರೋಗಗಳಿಗೆ ಸಂಬಂಧಪಟ್ಟಂಗ ದಿಸ್ ಇಸ್ ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಪೀರಿಯಡ್ದಾಗ ಮತ್ತಷ್ಟು ಕ್ವಶನ್ ತಗೊಂಡ್ಬರ್ತೀನಿ. ಸೊ ಇಲ್ಲಿ ಏನ್ ಕ್ವಶನ್ ಕೇಳ್ಯಾರಪ್ಪ ಅಂದ್ರೆ, ಮಲೇರಿಯಾ. ಮಲೇರಿಯಾ ಬ್ಯಾಕ್ಟೀರಿಯಾದಿಂದ ಬರ್ತತೋ, ವೈರಸ್ ದಿಂದ ಬರ್ತತೋ, ಪ್ರೋಟೋಜೋವಾದಿಂದ ಬರ್ತತೋ, ಶಿಲೀಂಧ್ರದಿಂದ ಬರ್ತತೋ? ನೋಡ್ರಿ, ಇವು 4 ಆಪ್ಷನ್ ಅದಲ್ರಿ. ಈ 4 ಆಪ್ಷನ್ದಾಗ ಇವುಗಳಿಂದ ಬರ್ತಕ್ಕಂಥ ರೋಗಗಳ ಪಟ್ಟಿ ಮಾಡ್ಲೇಬೇಕು ನೀವು. ಮೈಕ್ರೋ ಆರ್ಗಾನಿಸಮ್ಸ್ ವರ್ಲ್ಡ್ ಅಂತೇಳಿ ಒಂದು ಚಾಪ್ಟರ್ ಐತಿ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಪ್ರಪಂಚ. ಸೂಕ್ಷ್ಮಾಣು ಜೀವಿಗಳ ಪ್ರಪಂಚ ಅಂದ್ರೆ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾದ ರಚನೆ ಹೆಂಗೈತಿ, ಬ್ಯಾಕ್ಟೀರಿಯಾ ಆಹಾರ ಹೆಂಗ್ ಸೇವನೆ ಮಾಡ್ತತಿ, ಬ್ಯಾಕ್ಟೀರಿಯಾದಾಗ ಏನೇನ ಅಂದ್ರ ಅದರಲ್ಲಿರ್ತಕ್ಕಂಥ ಮೆಟಾಬಾಲಿಸಮ್ ಆಕ್ಟಿವಿಟೀಸ್ ಹೆಂಗೈತಿ. ವೈರಸ್ ಅಂದ್ರೆ ಏನ, ವೈರಸ್ ನಲ್ಲಿ ಇರ್ತಕ್ಕಂಥ ಮೆಟಾಬಾಲಿಸಮ್ ಆಕ್ಟಿವಿಟೀಸ್, ಚಯಾಪಚಯ ಕ್ರಿಯೆಗಳು ಹೆಂಗ್ ನಡೀತಾವ, ಇದ್ರ ಬಗ್ಗೆ ದೊಡ್ಡ ದೊಡ್ಡ ಎಕ್ಸಾಮ್ ಕೇಳ್ತಾರ. ಅಂದ್ರೆ ಇಟ್ ಮೀನ್ಸ್ ದೊಡ್ಡ ಎಕ್ಸಾಮ್ ಅಂದ್ರೆ ಏನಪ್ಪಾ ಅಂದ್ರೆ ಡಿಗ್ರಿ ಲೆವೆಲ್ ಎಕ್ಸಾಮ್ ದಾಗ ಕೇಳ್ತಾರ. ಬಟ್ ಇನ್ ಕೇಸ್ ಆಫ್ SSC GD ಲೆವೆಲ್ ಎಕ್ಸಾಮ್ ಆಗಿರ್ಬೋದು, ಅಗ್ನಿವೀರ, RRB ಡಿ ಗ್ರೂಪ್ ಲೆವೆಲ್ಗೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಯಾವ ಅಂತ ಕೇಳ್ತಾರ. ಕ್ಷಯ ರೋಗ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. TB ಅಂತಾರಲ್ಲ, ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ. ಕ್ಷಯ ರೋಗ ಕೂಡ ಏನಕೈತಿ ಬ್ಯಾಕ್ಟೀರಿಯಾದಿಂದ ಬರ್ತೈತಿ. ನೋಡ್ರಿ, ವೈರಸ್ ದಿಂದ ಬರ್ತಕ್ಕಂಥ ರೋಗಗಳು ಯಾವ ಅಂತ ಕೇಳ್ತಾರ. ವೈರಲ್ ಡಿಸೀಸ್, ಕೊರೋನಾ ವೈರಸ್ ಐತಿ, ಹೌದೋ ಇಲ್ಲ. ದೆನ್ ಏಡ್ಸ್ ಐತಿ, ವೈರಸ್ ರೋಗ ಐತಿ. ಹೆಪಟೈಟಿಸ್ ವೈರಸ್ ಐತಿ. ಸೊ ವೈರಸ್ ನಿಂದ ಬರ್ತಕ್ಕಂಥ ರೋಗಗಳು ಕೇಳ್ತಾರ. ಇಲ್ಲಿ ನಮ್ಗೆ ಕ್ವಶನ್ ಕ್ಯಾರ ಮಲೇರಿಯಾ ಕ್ಯಾರ. ಮಲೇರಿಯಾ ಕೂಡ ಏನೈತಿ ವೈರಸ್ ನಿಂದ ಬರ್ತಕ್ಕಂಥ ರೋಗ. ಮಲೇರಿಯಾ ಕೂಡ ಏನ ವೈರಸ್ ನಿಂದ ಬರ್ತಕ್ಕಂಥ ರೋಗ. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳಿದ್ರಲ್ಲ 4 ABCD. ABCD ಬರೀ ಇಲ್ಲಿ ಮಲೇರಿಯಾ ಒಂದ್ ನೋಡಿ, ವೈರಸ್ ಒಂದ್ ನೋಡಿ, ಅದಕ್ಕೆ ಕಂಪೇರ್ ಮಾಡಿ ಇಟ್ಕೊಂಡು ಅದನ್ನೊಂದು ನೆನಪಿಟ್ಕೊಂಡು ಹೋಗ್ಬಿಟ್ರಲ್ಲ. ಏನ್ ಮಾಡುದು? ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳನ್ನ ಪಟ್ಟಿ ಮಾಡೋದು. ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳನ್ನ ಪಟ್ಟಿ ಮಾಡಬೇಕು. ವೈರಸ್ ನಿಂದ ಬರ್ತಕ್ಕಂಥ ರೋಗಗಳನ್ನ ಪಟ್ಟಿ ಮಾಡಬೇಕು. ದೆನ್ ಪ್ರೋಟೋಜೋವಾದಿಂದ ಬರ್ತಕ್ಕಂಥ ರೋಗಗಳನ್ನ ಪಟ್ಟಿ ಮಾಡಬೇಕು. ದೆನ್ ಲಾಸ್ಟ್ ಒನ್ ಫಂಗಸ್, ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳನ್ನ ಪಟ್ಟಿ ಮಾಡಬೇಕು. ದಿಸ್ ಇಸ್ ರಿಗಾರ್ಡಿಂಗ್ ಸಮ್ ಕ್ವಶನ್ಸ್. ಇವು ಎಲ್ಲಿಂದಪ್ಪ ಅಂದ್ರೆ RRB ಡಿ ಗ್ರೂಪ್ ಕ್ವಶನ್ಸ್ ಅದಾವ. ನಾನು ಮುಂದೆ ಬರ್ತಕ್ಕಂಥ ಎಕ್ಸಾಮ್ದಾಗ NTPC ಎಕ್ಸಾಮ್, ದೆನ್ CHL CGL ಎಕ್ಸಾಮ್ನಲ್ಲಿ ಕೇಳತಕ್ಕಂಥ ಸೈನ್ಸ್ ಕ್ವಶನ್ಗಳನ್ನ ತೆಗೆದುಕೊಂಡು ಡಿಸ್ಕಷನ್ ಮಾಡ್ತೀನಿ. ಸೊ ಇದು ಇವತ್ತಿನ ವಿಜ್ಞಾನದ ಕ್ವಶನ್ಗಳಾಯಿತು. ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ, ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಮತ್ತಷ್ಟು ಕ್ವಶನ್ ತೊಗೊಂಡ್ಕೊಂಡು ಬರ್ತೀನಿ. ನಮಸ್ಕಾರ, ಜೈ ಹಿಂದ್.